Hi, hello, namaste friends. Welcome back to Raman Tutorial for GK channel. ಸೊ ಇಂದು ನಾನು ನೆಕ್ಸ್ಟ್ ಚಾಪ್ಟರ್ ಅದು ಅಂಗಾಂಶಗಳ ಬಗ್ಗೆ ತಗೊಂಡಿದ್ದೀನಿ. ಸೊ ಅಂಗಾಂಶ ಕೂಡ ಏನು ಅಂತಂದ್ರೆ ನಿಮ್ದು ಎಲ್ಲಾ ಎಕ್ಸಾಮ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ಚಾಪ್ಟರ್ನ ನಾನು ಆರಿಸ್ಕೊಂಡಿದ್ದೀನಿ. ಅಂಗಾಂಶಗಳ ಬಗ್ಗೆ ಪೂರ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ಅಧ್ಯಾಯದಲ್ಲಿ. ಓಕೆ, ಸೊ ಅಂಗಾಂಶ ಅಂದ್ರೆ ಏನಪ್ಪಾ? ಸೊ ನೋಡಿ, ಈಗ ನೀವು ಹಿಂದಿನ ತರಗತಿಯಲ್ಲಿ ಏನ್ ಕಲ್ತಿರಿ ಅಂದ್ರೆ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡಿ. ಜೀವಕೋಶ ಅಂದ್ರೆ ಏನಿತ್ತು? ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ನಾವು ಏನಂತ ಕರಿತೀವಿ? ಜೀವಕೋಶ. ಸೊ ಈ ಜೀವಕೋಶಗಳ ಒಂದು ಸಮೂಹಕ್ಕೆ ಅಥವಾ ಒಂದು ಗುಂಪಿಗೆ ನಾವೇನಂತ ಕರಿತೀವಿ ಅಂದ್ರೆ ಅಂಗಾಂಶ ಅಂತ ಕರಿತೀವಿ. ಅಂಗಾಂಶ ಏನಪ್ಪಾ, ಹೆಂಗಿರ್ತದ ಟೋಟಲ್ ಇದ್ರದ್ ಮೇನ್ ಡೆಫಿನೇಷನ್ ಏನು ಅಂತಂದ್ರ, ಒಂದೇ ರೀತಿಯ ರಚನೆ ಅಂದ್ರೇನು, ಎಲ್ಲಾ ಜೀವಕೋಶಗಳ ರಚನೆ ಏನಾಗಿದಿರ್ತದ ಅಂದ್ರೆ ಒಂದೇ ಆಗಿದಿರ್ತದ. ಮತ್ತೆ ಏನ್ ಮಾಡ್ತಾವ, ಒಂದು ನಿರ್ದಿಷ್ಟ ಕಾರ್ಯವನ್ನು ಪೂರೈಸಲು ಏನ್ ಮಾಡ್ತಾವ ಅಂದ್ರೆ ಒಟ್ಟಿಗೆ ಕೆಲಸ ಮಾಡುವ ಜೀವಕೋಶಗಳ ಗುಂಪಿಗೆ ಏನಂತ ಕರಿತೀವಿ? ಅಂಗಾಂಶ ಅಂತ ಕರಿತೀವಿ. ಸೊ ಅಂಗಾಂಶ ಅಂದ್ರೆ ಟೋಟಲ್ ಏನು, ಇದ್ದಷ್ಟೆಲ್ಲ ಜೀವಕೋಶಗಳು ಒಂದೇ ರಚನೆ ಮಾಡಿದಿರಲ್ಲ, ಕೆಲವೊಂದು ಜೀವಕೋಶಗಳು ಏನ್ ಮಾಡ್ತಾವ ಅಂದ್ರೆ ಗುಂಪಾಗಿದಿರ್ತಾವ. ಓಕೆ, ಸ್ವಲ್ಪ ಸ್ವಲ್ಪ ಜೀವಕೋಶಗಳು ಏನು ಒಂದು ಗುಂಪು ಮಾಡ್ಕೊಂಡು ಏನ್ ಮಾಡ್ತಾವ ಅಂದ್ರ ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ತಾವ. ಸೊ ಅದಕ್ಕೆ ಏನಂತ ಕರಿತೇವ್ ನಾವು ಅಂತಂದ್ರೆ ಅಂಗಾಂಶ ಅಂತ ಕರಿತೇವ್. ಫಾರ್ ಎಕ್ಸಾಂಪಲ್, ಬಹಳಷ್ಟು ಜೀವಕೋಶಗಳು ಇರ್ತಾವ, ರೈಟ್? ಸೊ ಅದರಲ್ಲಿ ಕೆಲವೊಂದು ಜೀವಕೋಶಗಳ ಗುಂಪು, ಸ್ವಲ್ಪ ಜೀವಕೋಶಗಳ ಇದೊಂದು ಗುಂಪು. ಇವೇನ್ ಮಾಡ್ತಾವಪ್ಪ ಇಷ್ಟು ಗುಂಪಾಗಿ ಮ್ಯಾಕ ಅಂದ್ರ, ಒಂದೇ ರೀತಿಯ ಎಲ್ಲಾ ಜೀವಕೋಶಗಳು ಒಂದೇ ರೀತಿಯ ರಚನೆ ಹೊಂದಿದೆ, ಮತ್ತೇನು ನಿರ್ದಿಷ್ಟ ಕಾರ್ಯವನ್ನು ಪೂರೈಸ್ತವ. ಸೊ ನಿರ್ದಿಷ್ಟ ಕಾರ್ಯವನ್ನು ಪೂರೈಸುವ ಜೀವಕೋಶಗಳ ಗುಂಪಿಗೆ ಏನಂತ ಕರಿತೇವೆ? ಅಂಗಾಂಶ ಅಂತ ಕರಿತೇವೆ. ಸೊ ನೋಡಿಲಿ, ಜೀವಕೋಶ ಇದೇನು? ಜೀವಕೋಶಗಳ ಗುಂಪು ಅಥವಾ ಸಮೂಹ, ಇದಕ್ಕೆ ಏನು? ಅಂಗಾಂಶ ಅಂತ ಕರಿತೇವೆ, ರೈಟ್? ಸೊ ಈಗ ಅಂಗಾಂಶಗಳಲ್ಲಿ ನೀವು ನೋಡಿರ್ಬೇಕು, ಎರಡು ರೀತಿಯ ಅಂಗಾಂಶಗಳಾಗಿ ನಾವು ವಿಭಜನೆ ಮಾಡಿದ್ದೀವಿ. ಒಂದು ಸಸ್ಯ ಅಂಗಾಂಶ ಮತ್ತ ಪ್ರಾಣಿ ಅಂಗಾಂಶ. ಓಕೆ, ಈ ಸಸ್ಯ ಅಂಗಾಂಶಗಳ ಬಗ್ಗೆ ನೋಡ್ಕೊಳ್ಳೋಣ ಸ್ವಲ್ಪ ನಾವು. ಇವೇನು ಸಸ್ಯ ಅಂಗಾಂಶಗಳು ಮತ್ತು ಪ್ರಾಣಿ ಅಂಗಾಂಶಗಳಲ್ಲಿ ಏನಪ್ಪಾ ಭಿನ್ನತೆ ಇದೆ? ಯಾಕಂದ್ರ ಸಸ್ಯ ಅಂಗಾಂಶಗಳಲ್ಲಿ ಸಸ್ಯ ಅಂಗಾಂಶಗಳದ ಕಾರ್ಯನೇ ಏನದ? ಬೇರೆ ಅದ. ಪ್ರಾಣಿಯಲ್ಲಿ ಆ ಅಂಗಾಂಶಗಳ ಕಾರ್ಯ ಮತ್ತೆ ರಚನೆ ಏನಾಗಿದಿರ್ತ? ಬೇರೆ ಆಗಿರ್ತದ. ಸೊ ಅದ್ರಲ್ಲಿ ಇರುವಂತ ಇವೆರಡರ ನಡಬರ್ಕ್ ಇರುವಂತ ಕೆಲವೊಂದು ಭಿನ್ನತೆಗಳು ನಾವೇನ್ ಮಾಡೋಣ ನೋಡ್ಕೊಳ್ಳೋಣ. ಓಕೆ, ಸಸ್ಯಗಳು ಅಚಲ ಅಥವಾ ಸ್ಥಿರ ಅಂದ್ರೇನು? ಸಸ್ಯಗಳು ಏನ್ ಮಾಡ್ಲಕ್ಕಾಗಲ್ಲ, ಅದು ಚಲನೆ ಮಾಡೋಕ್ಕಾಗಲ್ಲ, ಅವು ಒಂದೇ ಜಾಗದಲ್ಲಿ ಇರ್ತಾವ, ಸ್ಥಿರವಾಗಿರ್ತಾವ, ಅವು ಚಲಿಸುವುದಿಲ್ಲ. ಸೊ ಅದ್ರ ಕಡೆಂದು ಬಹುತೇಕ ಅಂಗಾಂಶಗಳು ಏನ್ ಮಾಡ್ತಾವ, ಅದಕ್ಕಂದ್ರೆ ಆಧಾರ ಒದಗಿಸ್ತಾವ, ಅಂದ್ರೇನು ಸ್ಟ್ರೆಂತ್ ಕೊಡ್ತಾವ. ಓಕೆ, ಆಮೇಲೆ ಇನ್ನ ಒಂದ್ ಏನಪ್ಪಾ ಅಂತಂದ್ರೆ, ಇವು ಸಸ್ಯಗಳ ದೇಹಕ್ಕೆ ದೃಢತೆ ಅಂದ್ರೆ ಏನು? ಅವು ಸ್ಟೇಬಲ್ ಆಗಿ ನಿಂದಿರ್ಲಕ್ಕ, ಅವು ಅಳಿಗೆಡೋತ್ನಾಗ ಮುರ್ಲಾರ್ದಪ್ಲೆ. ಸೊ ಅದೆಲ್ಲ ದೃಢತೆ ಯಾರು ಮಾಡ್ತಾರ ಅಂದ್ರೆ ಕೆಲವೊಂದು ಅಂಗಾಂಶಗಳು. ಓಕೆ, ಸೊ ಸಸ್ಯ ಜೀವಕೋಶದಲ್ಲಿ ಏನದ ಅಂದ್ರೆ ಬಹುತೇಕ ಅಂಗಾಂಶಗಳು ಅಥವಾ ಬಹುತೇಕ ಜೀವಕೋಶಗಳು ಏನಾಗ್ಯವ ಅಂದ್ರೆ ಮೃತ ಜೀವಕೋಶಗಳು ಅಥವಾ ಮೃತ ಅಂಗಾಂಶಗಳಾಗಿವೆ, ನಿರ್ಜೀವ ಜೀವಕೋಶಗಳಿವೆ. ಓಕೆ, ಏಕೆಂದ್ರೆ ಇವು ನಿರ್ಜೀವ ಜೀವಕೋಶಗಳು ಅಥವಾ ಮೃತ ಜೀವಕೋಶಗಳು ಏನಪ್ಪಾ ಕೆಲಸ ಮಾಡ್ತಾವೆ? ಇವು ನಿರ್ಜೀವಿ ಇದ್ರೂ ಕೂಡ ಈ ಸಸ್ಯ ಅಂಗಾಂಶದಲ್ಲಿ ಬಹಳಷ್ಟು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾವ. ಓಕೆ, ಇವೇನ್ ಮಾಡ್ತಾವ ಅಂದ್ರೆ ಯಾಂತ್ರಿಕ ದೃಢತೆ ನೀಡ್ತಾವ. ಮತ್ತೇನು ಅಂತಂದ್ರೆ ಇವುಗಳಿಗೆ ಕಡಿಮೆ ನಿರ್ವಹಣೆ ಸಾಕಪ್ಪ. ಯಾಕಂದ್ರ ನಾವು ಮಲ್ಟಿ ಸೆಲ್ಯುಲಾರ್ ಅಂದ್ರೇನು, ಪ್ರಾಣಿಗಳಲ್ಲಿ ಏನ್ ಬೇಕು ಅಂದ್ರೆ ನಿರ್ವಹಣೆ ಜಾಸ್ತಿ, ಅಂದ್ರೇನು ಎನರ್ಜಿ ಜಾಸ್ತಿ ಬೇಕು. ಯಾಕಂದ್ರೆ ನಾವು ಡೈಲಿ ಏನ್ ಮಾಡ್ತಾ ಇರ್ತೀವಿ? ಜಾಸ್ತಿ ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ, ರೈಟ್? ಸೊ ಆ ಎಲ್ಲ ಆಕ್ಟಿವಿಟಿ ಮಾಡೋ ಕಡೆಂದು ನಮ್ಮ ಹತ್ರ ನಿರ್ವಹಣೆ ಏನದ ಅಂದ್ರೆ ಹೆಚ್ಚದ ಆಸ್ ಕಂಪೇರ್ ಟು ಪ್ಲಾಂಟ್ಸ್ನಾಗ ಏನದ ಅಂದ್ರೆ ನಿರ್ವಹಣೆ ಕಡಿಮೆ ಅದ, ಕಡಿಮೆ ಎನರ್ಜಿ ಇದ್ರು ಕೂಡ. ಓಕೆ, ಸೊ ಅದ್ರ ಒಂದು ಸಲುವಾಗಿ ಏನದ ಅಂದ್ರೆ ಎಲ್ಲಾ ಜೀವಕೋಶಗಳು ಏನಿಲ್ಲ ಅಂದ್ರೆ ಜೀವಂತವಾಗಿಲ್ಲ, ಕೆಲವೊಂದು ಜೀವಕೋಶಗಳು ಏನವ ಅಂದ್ರೆ ಮೃತ ಜೀವಕೋಶಗಳು ಕೂಡ ಅವ. ಓಕೆ, ಸೊ ನೆಕ್ಸ್ಟ್ ಈಗ ಪ್ರಾಣಿ ಅಂಗಾಂಶ. ಸಸ್ಯ ಅಂಗಾಂಶದ ಬಗ್ಗೆ ನೋಡ್ದೇವ್ ನಾವು. ಪ್ರಾಣಿ ಅಂಗಾಂಶದ ಏನಪ್ಪಾ? ಸೊ ಪ್ರಾಣಿಗಳು ಏನ್ ಮಾಡ್ತಾವ? ಆಹಾರ ಅಂದ್ರೇನು, ತನ್ನ ಆಹಾರದ ಸರ್ಚ್ನಾಗ ಸಂಗಾತಿ ಮತ್ತ ಅದರದ್ದು ಮುಂದೆ ಸಂತಾನೋತ್ಪತ್ತಿ ಕ್ರಿಯೆ, ಆಶ್ರಯ ಇವೆಲ್ಲ ಹುಡುಕ್ತಾ ಏನ್ ಮಾಡ್ತಾವ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದ್ ಕಡೆಗೆ ಚಲಿಸ್ತಾವ. ಸೊ ಅಷ್ಟೆಲ್ಲ ಕಾರ್ಯಗಳು ಮಾಡ್ಬೇಕಂದ್ರೆ ಅದಕ್ಕೆ ಏನ್ ಬೇಕು?
ಹೆಚ್ಚು ಶಕ್ತಿ ಬೇಕು. ಸೊ ಹೆಚ್ಚು ಶಕ್ತಿ ಬೇಕಿದ್ದ ಕಡಿತ ಏನಾಗ್ಯಾವ ಅಂದ್ರೆ ಇದ್ರೊಳಲಿ ಪ್ರಾಣಿ ಅಂಗಾಂಶಗಳಲ್ಲಿ ಎಲ್ಲಾ ಜೀವಕೋಶಗಳು ಏನವ ಅಂತಂದ್ರೆ ಜೀವಂತ ಜೀವಕೋಶಗಳು ಅಥವಾ ಜೀವಂತ ಅಂಗಾಂಶಗಳನ್ನು ಹೊಂದಿದೆ. ಓಕೆ. ಸೊ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಇನ್ನೊಂದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇರಹಂತ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಸಸ್ಯಗಳಲ್ಲಿ ಬೆಳವಣಿಗೆ ಏನಾಗ್ತಾ ಅಂದ್ರೆ ಕೆಲವೊಂದು ಭಾಗಗಳಿಗೆ ಸೀಮಿತ ಆಗಿದೆ. ಅಂದ್ರೇನು ಈಗ ನೋಡಿ ಎಲ್ಲಾ ಪಾರ್ಟ್ ಬೆಳಿಬೇಕಂತ ಏನಿಲ್ಲ, ಕೆಲವೊಂದು ಭಾಗಗಳು ಅಷ್ಟೇ ಏನಾಗ್ತದ ಬೆಳವಣಿಗೆ ನಡೀತಾ ಇರ್ತದೆ. ಆದ್ರ ಪ್ರಾಣಿಗಳಲ್ಲಿ ಆ ರೀತಿ ಇಲ್ಲ. ಪ್ರತಿಯೊಂದು ಅಂಗ ಕೂಡ ಏನಾಗ್ಬೇಕು ಇಲ್ಲಿ ಬೆಳವಣಿಗೆ ಹೊಂದ್ಬೇಕು. ಓಕೆ. ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ ನೀವು ಹುಟ್ಟಿದಾಗ ಏನಿತ್ತು ಅಂತಂದ್ರೆ ನಿಮ್ದು ಕೈ ಫಿಂಗರ್ಸ್ ಆಗ್ಲಿ ಕಾಲಾಗ್ಲಿ ಟೋಟಲ್ ಎವ್ರಿಥಿಂಗ್, ಈವನ್ ಒಂದು ನಿಮ್ಗ ಏನು ಅಂತಂದ್ರೆ ಯಾವ್ದಾದ್ರು ಒಂದು ಡಾಟ್ ನಿಮ್ ಮೈ ಮೇಲೆ ಒಂದು ಅದು ಮಚ್ಚೆ ಅಂತಾರಲ್ಲ ಮಚ್ಚೆ ಕೂಡ ಇತ್ತು ಅಂತಂದ್ರೆ ನೀವು ನೋಡಿ, ನೀವು ಚಿಕ್ಕವರಿದ್ದಾಗ ಚಿಕ್ಕದಿರ್ತದ, ಆನಂತರ ನೀವು ಒಂದ್ ಪ್ರೌಢಾವಸ್ಥೆಗೆ ತಲುಪಿದಾಗ ಅದರ ಗಾತ್ರ ಕೂಡ ಏನಾಗ್ತದ ಅಂದ್ರೆ ದೊಡ್ಡದಾಗ್ತದ. ನೀನು ಇದರಿಂದ ಅರ್ಥ ಏನಾಗ್ತದಪ್ಪ ಅಂದ್ರ ಪ್ರಾಣಿ ಅಂಗಾಂಶದಲ್ಲಿರುವಂತ ಪ್ರತಿಯೊಂದು ಅಂಗಗಳ ಬೆಳವಣಿಗೆ ಆಗ್ತದ. ಆದ್ರೆ ಸಸ್ಯಗಳಲ್ಲಿ ಏನದ ಅಂತಂದ್ರೆ ಕೆಲವೊಂದು ಭಾಗಗಳು ಮಾತ್ರ ಏನಾಗ್ತದ ಅಂದ್ರೆ ಬೆಳವಣಿಗೆ ಹೊಂದುತ್ತವೆ. ಓಕೆ. ಸೊ ನೋಡಿಗ ಸಸ್ಯಗಳಲ್ಲಿ ಏನಾಗ್ತಾವಪ್ಪ ಜೀವಕೋಶಗಳು ಅಥವಾ ಅಂಗಾಂಶಗಳು ಏನ್ ಮಾಡ್ತಾವ ಅಂದ್ರೆ ಜೀವಮಾನವಿಡೀ ವಿಭಜನೆ ಹೊಂದುತ್ತಿರ್ತಾವ, ಕಂಟಿನ್ಯೂಸ್ ಆಗಿ ಡಿವೈಡ್ ಆಗ್ತಾ ಇರ್ತಾವ. ಓಕೆ. ಸೊ ಈ ಡಿವಿಷನ್ ಓನ್ಲಿ ಸರ್ಟೆನ್ ಪಾರ್ಟ್ ನ ಕಂಡು ಬರ್ತದೆ. ಈ ಅಂಗಾಂಶಗಳು ಕೆಲವು ಭಾಗಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾವ. ಎಂತ ಅಂಗಾಂಶಗಳು? ವಿಭಜನೆ ಹೊಂದುತ್ತಿರುವಂತ ಅಂಗಾಂಶಗಳು ಕೆಲವು ಭಾಗಗಳಲ್ಲಿ, ಸಸ್ಯದ ಕೆಲವು ಭಾಗಗಳಲ್ಲಿ ಮಾತ್ರ ಕಂಡು ಬರ್ತವ. ಓಕೆ. ಸೊ ಈ ಅಂಗಾಂಶಗಳ ವಿಭಜನೆಯ ಸಾಮರ್ಥ್ಯವನ್ನು ಆಧರಿಸಿ ಅಂದ್ರೇನು ಎಷ್ಟ್ರ ಮಟ್ಟಿಗೆ ಅದು ಎಷ್ಟು ಡಿವಿಷನ್ ಮಾಡ್ತದ ಒನ್ ಡೇದಾಗ, ಎಷ್ಟು ಅಂಗಾಂಶಗಳು ಕಂಟಿನ್ಯೂಸ್ ಆಗಿ ಎಷ್ಟು ಡಿವಿಷನ್ ಮಾಡ್ತದ ಅನ್ನೋದ್ರದ ಆಧಾರದ ಮೇಲೆ ಏನ್ ಮಾಡಿದೆವು ಅಂತಂದ್ರ ನಾವು ಸಸ್ಯ ಅಂಗಾಂಶಗಳನ್ನು ಬೆಳವಣಿಗೆ ಅಥವಾ ವರ್ಧನಾ ಅಂಗಾಂಶ ಅಂತ ಕರಿತೇವೆ. ಸೊ ಇದು ಬಹಳ ಇಂಪಾರ್ಟೆಂಟು. ಬೆಳವಣಿಗೆ ಅಥವಾ ವರ್ಧನಾ ಅಂಗಾಂಶ ಅಂದ್ರೆ ಏನು ಅಂತ ಕೇಳ್ತಾರೆ ನಿಮ್ ಕ್ವಶನ್. ಸೊ ಕಂಟಿನ್ಯೂಸ್ ಆಗಿ ಅಂಗಾಂಶಗಳು ವಿಭಜನೆಯ ಸಾಮರ್ಥ್ಯ ಏನು ಕಂಟಿನ್ಯೂಸ್ ಆಗಿ ವಿಭಜನೆ ಮಾಡ್ತಾವಲ್ಲ, ಸೊ ವಿಭಜನೆಯನ್ನು ಮಾಡುವಂತ ಅಂಗಾಂಶಗಳಿಗೆ ನಾವ್ ಏನಂತ ಕರಿತೀವಿ? ವರ್ಧನಾ ಅಂಗಾಂಶ ಅಂತ ಕೂಡ ಹೇಳ್ಬೋದು. ಸೊ ಅಥವಾ ಈ ರೀತಿ ಕೂಡ ಹೇಳ್ಬೋದು. ನೀವು ಎರಡದ್ರಾಗ ಯಾವ್ದ್ರ ಒಂದ್ ಹೇಳ್ಬೇಕು. ಅಂಗಾಂಶಗಳ ವಿಭಜನೆಯ ಸಾಮರ್ಥ್ಯವನ್ನು ಆಧರಿಸಿ ಸಸ್ಯ ಅಂಗಾಂಶಗಳಿಗೆ ಏನಂತ ಕರಿತೀವಿ ಅಂದ್ರೆ ಬೆಳವಣಿಗೆ ಅಥವಾ ವರ್ಧನಾ ಅಂಗಾಂಶ ಅಂತ ಕೂಡ ಹೇಳ್ಬೋದು. ಅಥವಾ ವಿಭಜನೆಯನ್ನು ಹೊಂದುವಂತ ಅಂಗಾಂಶಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ವರ್ಧನಾ ಅಂಗಾಂಶ ಅಥವಾ ಬೆಳವಣಿಗೆ ಅಂಗಾಂಶ ಅಂತ ಕರಿತೀವಿ. ಸೊ ಎರಡದ್ರಾಗ ಯಾವ್ದಾದ್ರು ಒಂದ್ ಹೇಳಿದ್ರೆ ಓಕೆ. ಈಗ ನಾವು ಟೋಟಲಿ ಸಸ್ಯ ಅಂಗಾಂಶಗಳು ಏನ್ ಮಾಡಿದೆವು ಅಂದ್ರೆ ಎರಡು ಭಾಗಗಳಾಗಿ ವಿಭಜನೆ ಮಾಡಿದೆವು, ಎರಡು ಭಾಗಗಳಾಗಿ ವಿಂಗಡಿಸಿದೆವು. ಏನು ನೋಡಿ, ಸಸ್ಯ ಅಂಗಾಂಶ ಎರಡು ಭಾಗಗಳಾಗಿ. ಓಕೆ. ಸೊ ಯಾವ್ಯಾವಪ್ಪ ಅಂತಂದ್ರೆ ಒಂದು ವರ್ಧನಾ ಅಂಗಾಂಶ, ಇನ್ನೊಂದು ಯಾವುದು? ಇನ್ನೊಂದಂದ್ರೆ ಶಾಶ್ವತ ಅಂಗಾಂಶ. ಸೊ ವರ್ಧನಾ ಅಂಗಾಂಶಕ ಇಂಗ್ಲಿಷ್ನಾಗ ಏನಂತಾರ ಅಂದ್ರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂಡ್ ಶಾಶ್ವತ ಅಂಗಾಂಶಕ ಪರ್ಮನೆಂಟ್ ಟಿಶ್ಯೂ ಅಂತ ಕರೀತಾರೆ. ಓಕೆ. ಇದೇನು ಸಸ್ಯ ಅಂಗಾಂಶ ನಾವ್ ಏನ್ ಮಾಡಿದೆವು? ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದೆವು. ಅದ್ರೊಳಲ್ಲಿ ಮೊದಲನೇದು ಯಾವುದು? ವರ್ಧನಾ ಅಂಗಾಂಶ, ಮತ್ತಿನ್ನೊಂದು ಶಾಶ್ವತ ಅಂಗಾಂಶ. ಮತ್ತೇನಾಗ್ಯದ? ವರ್ಧನಾ ಅಂಗಾಂಶದಲ್ಲಿ 3 ವಿಧಗಳವ. ಓಕೆ. ಆಮೇಲೆ ನೋಡಮಿ. ಸೊ ನೋಡಿ, ವರ್ಧನಾ ಅಂಗಾಂಶದ ಕೆಲವೊಂದು ಏನೇನ್ ಅದಪ್ಪ ಅದ್ರದ್ದು ಗುಣಗಳು, ಇವು ಪರ್ಮನೆಂಟ್ ಟಿಶ್ಯೂ ಶಾಶ್ವತ ಅಂಗಾಂಶ ಆಗಿ ಯಾವಾಗ ಮಾರ್ಪಡ್ತಾವ ನೋಡಿ. ಪ್ರಾಣಿಗಳಲ್ಲಿ ಜೀವಕೋಶದ ಬೆಳವಣಿಗೆ ಏನಾಗಿದಿರ್ತದ ಅಂದ್ರೆ ಬಹುತೇಕ ಏಕರೂಪವಾಗಿರ್ತದ. ಅಂದ್ರೇನು, ನಾವೇನ್ ಪ್ರಾಣಿಗಳಿದ್ದೇವಲ್ಲ ಅದ್ರೊಳಲ್ಲಿ ಜೀವಕೋಶದ ಬೆಳವಣಿಗೆ ಏನಾಗಿರ್ತದ ಮೋಸ್ಟ್ ಸಿಮಿಲರ್ ಇರ್ತದೆ, ಏಕರೂಪತೆ ಆಗಿರ್ತದೆ. ಓಕೆ. ಆದ್ದರಿಂದ ಪ್ರಾಣಿಗಳ ದೇಹದಲ್ಲಿ ಏನಾಗ್ದ ಅಂದ್ರ ಕೋಶ ವಿಭಜಿಸುವ ಭಾಗ ಅಥವಾ ವಿಭಜನೆಯಾಗದ ಭಾಗ ಎಂದು ಯಾವುದೇ ಗುರುತಿಸುವಿಕೆ ಕಂಡು ಬರುವುದಿಲ್ಲ. ಅಂದ್ರೇನು, ಒಂದು ಪ್ರಾಣಿ ತಗೊಂಡಾಗ ನಾವು ಆ ಬೆಳವಣಿಗೆ ಹೊಂದೋ ಟೈಮ್ನಾಗ
ಕೋಶಗಳು ಏನಾಗ್ತಾವ ಅಂದ್ರೆ ಒಂದೇ ಏಕರೂಪವಾಗಿ ವಿಭಜನೆ ಹೊಂತಾವ. ಸೊ ಅದ್ರ ಕಡೆಯಿಂದ ಇದ್ರೊಳಗೆ ಏನ್ ಸಪ್ರೇಟ್ ಒಂದೇ ಸರ್ಟೇನ್ ಪಾರ್ಟ್ನಾಗೆ ಕೋಶಗಳು ವಿಭಜನೆ ಆಗಲ್ಲ. ವಿಭಜನೆ ಆಗ್ಲತ್ತು ಕೋಶಗಳಂದ್ರೆ ಎಲ್ಲಾ ಪಾರ್ಟ್ನಾಗ ಟೋಟಲಿ ನಮ್ದು ಹ್ಯೂಮನ್ ಬಾಡಿದಾಗ ಎಲ್ಲಾ ಪಾರ್ಟ್ನಾಗ ಏನಾಗ್ತಾವ ಅಂದ್ರೆ ಕೋಶಗಳು ವಿಭಜನೆ ಆಗ್ತಾವ. ಅದ್ರ ಸಸ್ಯಗಳಲ್ಲಿ ಆ ರೀತಿ ಇಲ್ಲ. ಕೆಲವೊಂದು ಭಾಗದಲ್ಲಿ ನಿರ್ದಿಷ್ಟ ಭಾಗದಲ್ಲಿ ಏನಾಗ್ತದ ಕೋಶ ವಿಭಜನೆಯನ್ನು ಮಾಡುವಂತ ಸಾಮರ್ಥ್ಯ ಪಡೆದುಕೊಂಡಿದೆ. ಓಕೆ, ಸೊ ಈಗ ನೋಡಿ, ಅತ್ಯಂತ ಮೇಲ್ಮಟ್ಟದ ಸಸ್ಯಗಳಿಗೆ ಹೋಲಿಸಿದರೆ ಮೇಲ್ಮಟ್ಟದ ಪ್ರಾಣಿಗಳಲ್ಲಿ ಅಂಗಗಳು ಮತ್ತು ಅಂಗವಿಭವದ ರಚನಾ ವ್ಯವಸ್ಥೆಯು ಹೆಚ್ಚು ವೈಶಿಷ್ಟ್ಯತೆಯನ್ನು ಪಡೆದಿದ್ದು ನಿರ್ದಿಷ್ಟ ಭಾಗಗಳಲ್ಲಿರುತ್ತದೆ. ಅಂದ್ರೆ ಏನು, ನಾವು ಮೇಲ್ಮಟ್ಟದ ಸಸ್ಯಗಳಿಗೆ ಹೋಲ್ಸುರ ಸೊ ಪ್ರಾಣಿಗಳಲ್ಲಿರುವಂತ ಅಂಗಗಳು ಮತ್ತು ಅಂಗವಿಭವದ ರಚನಾ ವ್ಯವಸ್ಥೆ ಏನಾಗಿದೆ ಅಂದ್ರೆ ಹೆಚ್ಚು ವೈಶಿಷ್ಟ್ಯತೆಯನ್ನು ಪಡೆದದ. ಯಾಕಂದ್ರೆ ನೋಡ್ರಿ, ಎಂತ ಸಸ್ಯಗಳಿಗೆ ಹೋಲ್ಸುನು ನಾವು ಪ್ರಾಣಿಗಳಲ್ಲಿ ಏನದ, ನಾವು ಉನ್ನತ ಜೀವಿಗಳಿದ್ದೀವಿ, ರೈಟಾ. ಅಂದ್ರೇನು, ನಮ್ಮಲ್ಲಿ ಏನಾಗದ ಅಂಗಗಳಷ್ಟೇ ಇಲ್ಲ, ಅಂಗವಿಭವ ರಚನೆ ಪೂರ ಸ್ಕೆಲೆಟಲ್ ಸಿಸ್ಟಮ್ ರಚನೆ ಅದ. ಅದ್ರೊಳಗೆ ಏನದ ಮತ್ತ ಅಂಗಗಳು ಕೆಲವೊಂದು ಅಂಗಗಳವ. ಆ ಅಂಗಗಳು ಕೂಡ ಏನ್ ಮಾಡ್ತಾವ, ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸ್ತವ. ಸೊ ಅದಕ್ಕೆ ಸಸ್ಯಗಳಿಗೆ ಕಂಪೇರ್ ಮಾಡಿದ್ರ ನಾವು ಪ್ರಾಣಿಗಳು ಏನಾಗ್ಯದ ಅಂತಂದ್ರೆ ಏನ್ ಪಡ್ಕೊಂಡವ ಅಂದ್ರೆ ಹೆಚ್ಚು ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿವೆ. ಓಕೆ, ಸೊ ನೋಡಿ, ಈಗ ನೆಕ್ಸ್ಟ್ ಒನ್ ಏನು ಅಂತಂದ್ರೆ, ಯಾಕಪ್ಪ ಇದು ಹಿಂಗ್ ವೈಶಿಷ್ಟ್ಯತೆ ಪಡೆದುಕೊಂಡಿದೆ ಅಂತಂದ್ರೆ ನೋಡ್ರಿ, ಆ ನಿರ್ದಿ ಕೆಲವೊಂದು ಪೋಷಣ ವಿಧಾನ, ಅದ್ರಲ್ಲಿ ಇರೋಂತ ಪೋಷಣಾ ವಿಧಾನ ಅಥವಾ ಅಂಗ ವ್ಯವಸ್ಥೆ ಅಥವಾ ರಚನಾ ವಿನ್ಯಾಸ ಅಥವಾ ಇದು ಒಂದ್ ಪ್ರಾಣಿಗಳು ಏನ್ ಮಾಡ್ತಾವ ಅಂತಂದ್ರೆ ಅದ್ರೊಳಗೆ ಪೋಷಣಾ ವಿಧಾನ ಕೂಡ ಏನಾಗ್ಯದ ಬೇರೆ ಅದ. ಸೊ ಅದ್ರ ರಚನಾ ವಿನ್ಯಾಸ ಕೂಡ ಏನದ ಬಹಳಷ್ಟು ಸಂಕೀರ್ಣತೆ ಅದ. ಆದ್ರ ಸಸ್ಯಗಳಲ್ಲಿ ಆ ರೀತಿ ಅದ ಇಲ್ಲ. ರಚನೆ ಸಂಕೀರ್ಣತೆ ಇರಬಹುದು, ಆದ್ರ ಪೋಷಣ ವಿಧಾನ ಏನು ಸಂಕೀರ್ಣತೆಯಿಂದ ಇಲ್ಲ ಇದ್ರೊಳಗ. ಓಕೆ, ನೆಕ್ಸ್ಟ್, ಸೊ ನೋಡಿ ಇಲ್ಲಿ ಇದಕ್ ಫ್ಲೋ ಚಾರ್ಟ್ ಅಂತ ಕರೀತಾರ. ಸಸ್ಯ ಅಂಗಾಂಶಗಳು ನಾವು ಈ ಒಂದು ತರಗತಿಯಲ್ಲಿ ಏನ್ ಓದ್ತೇವೆ ಅಂದ್ರೆ ಸಸ್ಯ ಅಂಗಾಂಶಗಳ ಬಗ್ಗೆ ಓದ್ತೇವೆ. ಸೊ ಈ ಫ್ಲೋ ಚಾರ್ಟ್ ತುಂಬಾನೇ ಇಂಪಾರ್ಟೆಂಟ್. ಇನ್ ಮಣ್ಣಿಂದ GPSTR ಎಕ್ಸಾಮ್ ನೋಡಿರ್ಬೇಕು ನೀವು, ಈ ಫ್ಲೋ ಚಾರ್ಟ್ ಮೇಲೆ ನಿಮ್ಗೆ ಕ್ವಶನ್ ಕೇಳ್ಯಾರ. ಓಕೆ, ಸೊ ಸಸ್ಯ ಅಂಗಾಂಶಗಳು ನಾವು ಅಂಗಾಂಶಗಳಲ್ಲಿ ಎರಡು ವಿಧ ಆಗಿ ವಿಂಗಡಣೆ ಮಾಡಿದೆವು. ಒಂದು ಸಸ್ಯ ಅಂಗಾಂಶ, ಇನ್ನೊಂದು ಪ್ರಾಣಿ ಅಂಗಾಂಶ. ಸೊ ಇವತ್ ನಾವ್ ಏನ್ ಮಾಡ್ಲದೇವು ಅಂದ್ರೆ ಓನ್ಲಿ ಸಸ್ಯ ಅಂಗಾಂಶಗಳ ಬಗ್ಗೆ ಸ್ಟಡಿ ಮಾಡ್ಲತ್ತಿದೆವು. ಸಸ್ಯ ಅಂಗಾಂಶದಲ್ಲಿ ಎರಡು ವಿಧಗಳು ಅಂತ ಹೇಳಿದ್ ನಾನು, ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ಓಕೆ, ವರ್ಧನ ಅಂಗಾಂಶದಲ್ಲಿ ಮತ್ತು 3 ವಿಧಗಳವ. ಯಾವ್ಯಾವಪ್ಪ ಅವು ಅಂದ್ರೆ ತುದಿ ವರ್ಧನ ಅಂಗಾಂಶ, ಪಾರ್ಶ್ವವರ್ಧನ ಅಂಗಾಂಶ ಮತ್ತು ಅಂತರಗೇಣು ವರ್ಧನ ಅಂಗಾಂಶ. ಓಕೆ, ಸೆಕೆಂಡ್ ಯಾವ್ದಪ್ಪ ಅಂದ್ರೆ ಶಾಶ್ವತ ಅಂಗಾಂಶ. ಶಾಶ್ವತ ಅಂಗಾಂಶದಲ್ಲಿ ಎರಡು ವಿಧಗಳು. ಯಾವ್ದದು, ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ. ಈ ಸರಳ ಶಾಶ್ವತ ಅಂಗಾಂಶದಾಗ ಮತ್ತು 3 ಭಾಗಗಳವ. ಯಾವ್ಯಾವು, ಪ್ಯಾರನ್ಕೈಮಾ, ಕೋಲನ್ಕೈಮಾ ಅಂಡ್ ಸ್ಕ್ಲಿರನ್ಕೈಮಾ. ಆಮೇಲೆ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಎರಡು ವಿಧಗಳು. ಯಾವುದು, ಝೈಲಮ್ ಮತ್ತ ಫ್ಲೋಯಮ್. ಇಲ್ಲಿ ಸರಳ ಶಾಶ್ವತ ಅಂಗಾಂಶದಲ್ಲಿರುವ ಪ್ಯಾರನ್ಕೈಮಾ ಒಂದೇ, ಅದಕ್ಕೇನವ ಅಂದ್ರೆ ಮತ್ ಅದರಲ್ಲಿ ಎರಡು ವಿಧಗಳವ. ಏನು, ಕ್ಲೋರನ್ ಕೈಮಾ ಅಂಡ್ ಏರನ್ ಕೈಮಾ. ಇಲ್ಲಿ ಸಂಕೀರ್ಣ ಶಾಶ್ವತ ಅಂಗಾಂಶವು ಇವಕ್ಕೇನಂತರ ವ್ಯಾಸ್ಕುಲಾರ್ ಬಂಡಲ್ಸ್ ಅಂತ ಕರೀತಾರೆ. ಯಾವಕ್ಕ ಅಂದ್ರ ಝೈಲಮ್ ಮತ್ತು ಫ್ಲೋಯಮ್ ಎರಡಕ್ಕ ಸೇರ್ಸೇನು ವ್ಯಾಸ್ಕುಲಾರ್ ಬಂಡಲ್ಸ್ ಅಂತ ಕರೀತಾರೆ. ಈ ಝೈಲಮ್ ನಲ್ಲಿ ಕೂಡ ಏನದ ಅಂದ್ರೆ 3 ವಿಧಗಳವ ಮತ್ತು ಫ್ಲೋಯಮ್ ನಲ್ಲಿ 4 ವಿಧಗಳವ. ಸೊ ಝೈಲಮ್ ನ 3 ವಿಧಗಳು ಟ್ರ್ಯಾಕಿಡ್ಸ್ಗಳು, ನಾಳಗಳು, ಝೈಲಮ್ ಪ್ಯಾರನ್ಕೈಮಾ. ಆಮೇಲೆ ಇಲ್ಲಿ ಫ್ಲೋಯಮ್ ನಲ್ಲಿ ಅಗೇನ್ 4 ಟೈಪ್ಸ್, ದಟ್ ಈಸ್ ಜರಡಿ ತಟ್ಟೆ, ಜರಡಿ ನಾಳ, ಫ್ಲೋಯಮ್ ಪ್ಯಾರನ್ಕೈಮಾ ಅಂಡ್ ಸಂಗಾತಿ ಜೀವಕೋಶಗಳು. ಸೊ ಈ ಫ್ಲೋ ಚಾರ್ಟ್ ಮತ್ತೊಂದ್ಸಲ ನೀವು ನೋಡ್ಬೇಕು. ನೋಡ್ದಾಗ ಏನಾಗ್ತದ ಅಂದ್ರೆ ನಾ ಏನಾದ್ರೂ ಈಗ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅವಾಗ ತುಂಬಾನೇ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಫ್ಲೋ ಚಾರ್ಟ್ ಮೊದಲು ಗೊತ್ತಿರ್ಬೇಕು ನಿಮಗೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೇಳ್ಬೋದು ಯಾವ ರೀತಿಯಪ್ಪ ಅಂತಂದ್ರೆ, ಪ್ಯಾರನ್ಕೈಮಾ ಇದು ಯಾವ ಅಂಗಾಂಶದ ವಿಧ ಅಂತ ಕೇಳ್ಬೋದು. ಸೊ ಅವಾಗ ನೀವ್ ಏನ್ ಹೇಳ್ತೀರಿ, ಸರಳ ಶಾಶ್ವತ ಅಂಗಾಂಶದ ವಿಧ ಯಾವ್ದದ, ಪ್ಯಾರನ್ಕೈಮಾ. ಓಕೆ, ಈ ರೀತಿ ನಿಮ್ಗೆ ಕ್ವಶನ್ಸ್ ಅರೈಸ್ ಆಗ್ಬೋದು. ಸೊ ಅದ್ರ ಸಲುವಾಗಿ ನೀವ್ ಏನ್ ಮಾಡ್ಬೇಕು, ಒಂದ್ಸಲ ಈ ಫ್ಲೋ ಚಾರ್ಟ್ ಚೆನ್ನಾಗಿ ನೋಡ್ಕೊಳ್ಬೇಕು. ಓಕೆ, ಸೊ ಈಗ ಸಸ್ಯ ಅಂಗಾಂಶಗಳ ಬಗ್ಗೆ ಸ್ಟಡಿ ಮಾಡೋಣ. ಈ ಚಾಪ್ಟರ್ ಅಲ್ಲಿ ಈ ಫಸ್ಟ್ ಪಾರ್ಟ್ ನಲ್ಲಿ ನಾವ್ ಏನ್ ಮಾಡೋಣ, ಕಂಪ್ಲೀಟ್ ಆಗಿ ಸಸ್ಯ ಅಂಗಾಂಶಗಳ ಬಗ್ಗೆ ಸ್ಟಡಿ ಮಾಡೋಣ. ಓಕೆ,
ಸೊ ಸಸ್ಯ ಅಂಗಾಂಶಗಳಲ್ಲಿ ಮೊದಲನೇದು ಯಾವುದಪ್ಪ ಅಂದ್ರೆ ವರ್ಧನ ಅಂಗಾಂಶ ಅಥವಾ ಬೆಳವಣಿಗೆ ಅಂಗಾಂಶ ಅಂತ ಕೂಡ ಇದಕ್ ಕರೀತಾರೆ. ಓಕೆ, ಯಾಕಪ್ಪ ಇದಕ್ ವರ್ಧನ ಅಂಗಾಂಶಕ್ಕೆ ಬೆಳವಣಿಗೆ ಅಂಗಾಂಶ ಅಂತ ಯಾಕೆ ಕರೀತಾರ ಅಂತಂದ್ರ, ಸೊ ನಾನು ನಿಮ್ಗೆ ಇವಾಗ್ಲೇ ಹೇಳ್ದ ಏನಂತಂದ್ರೆ ಕೆಲವೊಂದು ಭಾಗಗಳಲ್ಲಿ ಸಸ್ಯದ ಒಂದು ನಿರ್ದಿಷ್ಟ ಭಾಗಗಳಲ್ಲಿ ಏನಾಗ್ತದ ಅಂದ್ರೆ ಕೋಶ ವಿಭಜನೆಯನ್ನು ಹೊಂದುತ್ತದ ಅಥವಾ ಅಂಗಾಂಶಗಳು ಏನ್ ಮಾಡ್ತಾವ ವಿಭಜನೆಯನ್ನು ಹೊಂದುತ್ತವೆ. ಸೊ ಅದ್ರ ಸಲುವಾಗಿ ಇದಕ್ಕೆ ಏನಂತ ಕರಿತೀವಿ ನಾವು ಅಂದ್ರೆ ವರ್ಧನಾ ಅಂಗಾಂಶ ಅಥವಾ ಬೆಳವಣಿಗೆ ಅಂಗಾಂಶ ಅಂತ ಕರೀತಾರೆ. ಸೊ ಯಾಕಪ್ಪ ಬೆಳವಣಿಗೆ ಅಂಗಾಂಶ ಅಂತ ಯಾಕೆ ಕರೀತಾರ ಅಂತಂದ್ರ, ಇಲ್ಲಿ ಏನಾಗ್ತದಪ್ಪ ವರ್ಧನಾ ಅಂಗಾಂಶದಾಗ ಅಂದ್ರ ಆ ಅಂಗಾಂಶಗಳು ವಿಭಜನೆ ಹೊಂದಿ ಏನ್ ಮಾಡುತ್ತ ಅಂತಂದ್ರ ಆ ಸಸ್ಯಗಳನ್ನು ಬೆಳೆಯಲು ಏನ್ ಮಾಡ್ತದ ಹೆಲ್ಪ್ ಮಾಡ್ತದ. ಸೊ ಇದಕ್ಕೆ ಏನಂತ ಕರೀತಾರ ಅಂದ್ರ ವರ್ಧನ ಅಂಗಾಂಶ ಅಥವಾ ಬೆಳವಣಿಗೆ ಅಂಗಾಂಶ ಅಂತ ಕರೀತಾರ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವುಗಳಲ್ಲಿ ಈಗ ಯಾವುದು ವರ್ಧನ ಅಂಗಾಂಶಗಳಲ್ಲಿ ಎಷ್ಟು ವಿಧಗಳು? 3 ವಿಧಗಳವ. ಅವು ಯಾವ್ಯಾವು ಅಂತ ಹೇಳಿದ್ನ ನಿಮ್ಗ, ಪಾರ್ಶ್ವವರ್ಧನ ಅಂಗಾಂಶ ಮತ್ತು ತುದಿ ವರ್ಧನ ಅಂಗಾಂಶ ಮತ್ತು ಅಂತರಗೇಣು ವರ್ಧನ ಅಂಗಾಂಶ ಅಂತ ಹೇಳ್ದ. ಸೊ ಫಸ್ಟ್ ಇಂದ ಏನು ಅಪ್ಪ ಅಂದ್ರೆ ತುದಿ ವರ್ಧನ ಅಂಗಾಂಶ. ಸೊ ಇಲ್ಲಿ ಮ್ಯಾಲ ನೀವು ನೋಡ್ಲತ್ತಿರ್ಬೇಕು ತುದಿ ವರ್ಧನ ಅಂಗಾಂಶ ಎಲ್ಲದ ಅಂತ. ಸೊ ಇಲ್ಲದ ನೋಡ್ರಿ, ಈ ಪಾರ್ಟ್ ಏನದ ತುದಿ ವರ್ಧನ ಅಂಗಾಂಶ ಅದ, ರೈಟಾ. ಸೊ ತುದಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದ ಎಟ್ ದ ಟಿಪ್. ಓಕೆ, ಸೊ ಇದಕ್ಕೆ ಇಂಗ್ಲಿಷ್ ನಾಗ ಏನಂತಾರ ತುದಿ ವರ್ಧನ ಅಂಗಾಂಶಕ್ಕಂದ್ರೆ ಎಪಿಕಲ್ ಮೆರಿಸ್ಟಮ್ ಅಂತ ಕರೀತಾರ. ಸೊ ಈ ಎಪಿಕಲ್ ಮೆರಿಸ್ಟಮ್ ಅಂದ್ರೇನು, ತುದಿ ವರ್ಧನ ಅಂಗಾಂಶ ಎಲ್ಲಿರ್ತದ ಅಂದ್ರೆ ಸಸ್ಯದ ತುದಿಯಲ್ಲಿ ಇರ್ತದೆ. ಇದು ಇಲ್ಲಿ ಸಸ್ಯದ ತುದಿಯಲ್ಲಿ ಮತ್ತು ಬೇರುಗಳಲ್ಲಿ ಮತ್ತು ಕಾಂಡಗಳಲ್ಲಿ ಕಂಡು ಬರ್ತದೆ. ಓಕೆ, ಸೊ ಅದ್ರ ಬಗ್ಗೆ ನೋಡೋಣ ಈಗ. ಸೊ ನೋಡ್ರಿ, ವರ್ಧನ ಅಂಗಾಂಶದಿಂದ ಉತ್ಪತ್ತಿಯಾಗುವ ಹೊಸ ಜೀವಕೋಶಗಳು ಪ್ರಾರಂಭದಲ್ಲಿ ವರ್ಧನ ಅಂಗಾಂಶದ ಜೀವಕೋಶಗಳಂತೆ ಇರುತ್ತವೆ. ಅಂದ್ರೇನು, ಈಗ ಇಲ್ಲಿ ವರ್ಧನ ಅಂಗಾಂಶ ಅದ ಅಂತ ಅನ್ಕೊಳ್ಳೋಣ. ಓಕೆ, ಈ ವರ್ಧನ ಅಂಗಾಂಶದಲ್ಲಿ ಏನಾಗ್ತದಪ್ಪ, ಕಂಟಿನ್ಯೂಸ್ ಆಗಿ ಕೋಶ ವಿಭಜನೆ ಆಗ್ತದ, ಅಂಗಾಂಶಗಳ ವಿಭಜನೆ ಆಗ್ತದ. ಆ ನಂತರ ಏನಾಗ್ತಾವ ಕೋಶ ವಿಭಜನೆ ಆದಾಗ ಹೊಸ ಜೀವಕೋಶಗಳು ಹುಟ್ಕೊಳ್ತಾವ, ರೈಟಾ. ಹೊಸ ಜೀವಕೋಶಗಳು ಹುಟ್ಕೊಳ್ತಾವ. ಸೊ ಆ ಹೊಸ ಜೀವಕೋಶಗಳು ಯಾವ್ದ್ರ ತರ ಕಾಣಿಸ್ತಾವ ಅಂದ್ರೆ ವರ್ಧನ ಅಂಗಾಂಶದ ತರಾನೇ ಕಾಣಿಸ್ತಾವ. ಅದರಲ್ಲಿ ಇರೋಂತ ಜೀವಕೋಶಗಳ ತರಾನೇ ಕಾಣಿಸ್ತಾವ. ಆಮೇಲೆ ಅವು ಪ್ರೌಢಾವಸ್ಥೆಯನ್ನು ತಲುಪಿದಾಗ ಅಂದ್ರೇನು, ಸ್ವಲ್ಪ ದೊಡ್ಡ ಆದಾಗ ಪ್ರೌಢಾವಸ್ಥೆಯನ್ನು ತಲುಪಿದಾಗ ಏನಾಗ್ತದ ಅಂತಂದ್ರೆ ಅದ್ರ ಕೆಲವೊಂದು ಗುಣಲಕ್ಷಣಗಳು ಏನಾಗ್ತಾವ ಅಂದ್ರೆ ಬದಲಾವಣೆ ಆಗ್ತಾವ. ಸೊ ಬದಲಾವಣೆ ಆಗಿ ಅವು ಏನ್ ಮಾಡ್ತಾವ ಅಂತಂದ್ರ ಶಾಶ್ವತ ಅಂಗಾಂಶವಾಗಿ ಮಾರ್ಪಡ್ತಾವ. ಓಕೆ, ಸೊ ತುದಿ ವರ್ಧನ ಅಂಗಾಂಶ ಎಲ್ಲಿರ್ತದ ಅಂತಂದ್ರೆ ಕಾಂಡ ಮತ್ತು ಬೇರುಗಳ ತುದಿಯಲ್ಲಿ ಕಂಡು ಬರುತ್ತದೆ. ಇದು ಏನಪ್ಪಾ ಕೆಲಸ ಮಾಡ್ತದ, ತುಂಬಾನೇ ಇಂಪಾರ್ಟೆಂಟ್ ಇದು. ತುದಿ ವರ್ಧನ ಅಂಗಾಂಶದ ಕಾರ್ಯ ಏನು ಅಂತಂದ್ರೆ ಇದು ಏನ್ ಮಾಡ್ದ, ಕಾಂಡ ಮತ್ತು ಬೇರುಗಳ ಉದ್ದವನ್ನು ಹೆಚ್ಚಿಸುತ್ತದೆ. ಇಟ್ ಇನ್ಕ್ರೀಸ್ ದ ಲೆಂತ್ ಆಫ್ ದ ಸ್ಟೆಮ್ ಅಂಡ್ ರೂಟ್ಸ್. ಯಾವುದು ತುದಿ ವರ್ಧನ ಅಂಗಾಂಶ ಎಪಿಕಲ್ ಮೆರಿಸ್ಟಮ್ ಏನ್ ಮಾಡ್ತದ, ಇದು ಎಲ್ಲಿ ಇರ್ತದ ಅಂತಂದ್ರೆ ಸಸ್ಯದ ತುದಿಯಲ್ಲಿ ಮತ್ತ ಬೆಳೆಯುತ್ತಿರುವ ಭಾಗಗಳಲ್ಲಿ ಮತ್ತೆಲ್ಲಿ ಕಾಂಡ ಮತ್ತು ಬೇರುಗಳಲ್ಲಿ ಏನ್ ಮಾಡ್ತದ, ಇದು ಆ ಕಾಂಡ ಮತ್ತು ಬೇರುಗಳ ಉದ್ದವನ್ನು ಹೆಚ್ಚಿಸುತ್ತದೆ. ಓಕೆ, ಅಂಡ್ ಸೆಕೆಂಡ್ ಒನ್ ಈಸ್ ಪಾರ್ಶ್ವವರ್ಧನ ಅಂಗಾಂಶ. ಸೊ ಪಾರ್ಶ್ವ ಅಂದ್ರೆ ಗೊತ್ತಾಗ್ತದೆ ನಿಮ್ಗ, ಪಾರ್ಶ್ವದಲ್ಲಿ ಇರ್ತದ. ಎಲ್ಲಪ್ಪ ಯಾವ್ದ್ರ ಪಾರ್ಶ್ವದಾಗ ಅಂದ್ರ ಸಸ್ಯಗೆ ಏನ್ ಇರ್ತದಲ್ಲ, ಫಾರ್ ಎಕ್ಸಾಂಪಲ್ ಇದು ಸಸ್ಯ ಅದ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಈ ಸಸ್ಯದ ಪಾರ್ಶ್ವ ಅಂದ್ರೇನು, ಇಲ್ಲಿ ಹೊರಗಿನ ಸೈಡ್ನಾಗ ಅಂದ್ರೇನು ಕಾಂಡ ಅಥವಾ ಬೇರುಗಳಲ್ಲೇ ಇರ್ತದ. ಇದು ಕೂಡ ಇದು ಏನ್ ಮಾಡ್ತದಪ್ಪ ಅಂದ್ರೆ ಅದ್ರ ಸುತ್ತಳತೆ ಅಂದ್ರೆ ಏನು ನೋಡ್ರಿ, ಒಂದು ಪ್ಲಾಂಟ್ ನೀವು ಒಂದ್ ಸಸ್ಯ ಮೊದಲು ನೀವು ನೆಟ್ಸಿದ ಸಣ್ಣದಿದ್ದಾಗ ಏನಿರ್ತದ್ರ ಕಾಂಡ ಏನಿರ್ತದ್ರ ಸೈಜ್ ಸಣ್ಣದಿರ್ತದ. ಆಮೇಲೆ ಅದು ದೊಡ್ಡದಾಗಿ ಮ್ಯಾಕ್ ನೋಡ್ರಿ ನೀವು ಅದಕ್ ನೀವು ಹಿಂಗ್ ಹಗ್ಗ ಮಾಡ್ಲಕ್ ಹೋದನು ಅದು ನಿಮ್ಗ ಕೈ ಸಿಗಲ್ಲ. ಅಂದ್ರೆ ಏನೋ ಅದ್ರದ್ದು ಕಾಂಡದ ಸುತ್ತಳತೆ ಅಷ್ಟು ದೊಡ್ಡದಾಗಿದ್ದಿರ್ತದ. ಆಮೇಲೆ ನೀವು ಮತ್ತೊಂದು ಎಕ್ಸಾಂಪಲ್ ಏನ್ ನೋಡ್ಬೋದು ಅಂದ್ರೆ ಒಂದ್ ಸಣ್ಣ ಸಸ್ಯ ಕಿತ್ ನೋಡ್ರಿ ನೀವು, ಅದ್ರ ಬೇರುಗಳು ಏನಾಗಿದಿರ್ತಾವ, ಬಹಳ ಸಣ್ಣ ರಚನೆ ಇರ್ತಾವ, ಸಣ್ಣವಾಗಿ ಕಾಣಿಸ್ತಾವ. ಆನಂತರ ಅದು ದೊಡ್ಡ ಮರ ಆಗಿ ಬೆಳೆದ್ಮೇಕ ಅವಾಗ ನೀವು ಈಸಿಲಿ ಕೆತ್ತೋಕ್ ಬರ್ತದ, ಇಲ್ಲ ಬರಲ್ಲ. ಯಾಕ, ಅಲ್ಲಿ ಏನಾಗಿದಿರ್ತದ, ಸೊ ಅದ್ರದ್ದು ಸುತ್ತಳತೆ ಹೆಚ್ಚಾಗಿದಿರ್ತದ, ಸೈಜ್ ದೊಡ್ಡದಾಗಿದಿರ್ತದ ಬೇರುಗಳದು ಮತ್ತೆ ಕಾಂಡದು. ಓಕೆ, ಸೊ ಅದಕ್ಕೆ ಕಾರಣ ಯಾವುದಪ್ಪ ಅಂದ್ರೆ ಪಾರ್ಶ್ವವರ್ಧನ ಅಂಗಾಂಶ. ಅಂಡರ್ಸ್ಟೂಡ್? ಓಕೆ,
ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಥರ್ಡ್ ಒನ್ ಅಂತರಗೇಣು ವರ್ಧನಾ ಅಂಗಾಂಶ. ಈ ಅಂತರಗೇಣು ವರ್ಧನಾ ಅಂಗಾಂಶ ಎಲ್ಲಪ್ಪ ಕಂಡು ಬರುತ್ತೆ ಅಂತಂದ್ರೆ ಎಲೆಗಳ ಬುಡಭಾಗ ಅಂದ್ರೆ ಎಲೆದ ಕೆಳಗಿನ ಭಾಗದಲ್ಲಿ ಮತ್ತ ರೆಂಬೆದಲ್ಲಿ ರೆಂಬೆ ಅಂತ ಇರ್ತಾವಲ್ಲ, ಸೊ ರೆಂಬೆಯಲ್ಲಿ ಏನಿರ್ತದ ಅಂದ್ರೆ ಅಂತರಗೇಣು ವರ್ಧನಾ ಅಂಗಾಂಶ ಅಂತರಗೇಣು ವರ್ಧನಾಂಗಾಂಶ ಕಂಡು ಬರ್ತದೆ. ಸೊ ಇಲ್ಲಿ ನೀವು ನೋಡ್ಲತ್ತಿರ್ಬೇಕು. ಆದ್ರೆ ಅಂತರಗೇಣು ವರ್ಧನಾ ಅಂಗಾಂಶ ಎಲ್ಲಾ ಸಸ್ಯಗಳಲ್ಲಿ ಇರಲ್ಲ, ಕೆಲವೊಂದು ಸಸ್ಯಗಳ ನಿರ್ದಿಷ್ಟ ಭಾಗದಲ್ಲಿ ಮಾತ್ರ ಕಂಡು ಬರ್ತದೆ ಇದು. ಫಾರ್ ಎಕ್ಸಾಂಪಲ್ ನೀವು ಕಬ್ಬು ತಗೊಂಡ್ರಿ ಅಂತಂದ್ರ ಶುಗರ್ ಕೇನ್. ಸೊ ಇಲ್ಲಿ ನೋಡ್ರಿ ಈ ರೀತಿ ಅಂತರಗೇಣು ಕಾಣಿಸ್ತದೆ ನಿಮ್ಗ, ಅಂದ್ರೇನು ನಡಬರ್ಕಿ ಇಲ್ಲಿ ನೋಡ್ರಿ ಗೇಣುಗಳು ಕಾಣಿಸ್ಲತ್ತವ. ಓಕೆ, ಸೊ ಕೆಲವೊಂದು ಸಸ್ಯಗಳಲ್ಲಿ ಮಾತ್ರ ಏನಾಗ್ತಾವ ಅಂದ್ರೆ ಅಂತರಗೇಣು ವರ್ಧನಾ ಅಂಗಾಂಶ ಕಂಡು ಬರ್ತದೆ. ಮೇನ್ ಆಗಿ ಎಲ್ಲಿರ್ತಪ್ಪ ಅಂದ್ರೆ ಆ ಸಸ್ಯದ ಎಲೆಯ ಬುಡ ಭಾಗದಲ್ಲಿ ಮತ್ತು ರೆಂಬೆಯ ಭಾಗದಲ್ಲಿ ಕಂಡು ಬರ್ತದೆ. ಓಕೆ, ಸೊ ಈ ಅಂಗಾಂಶ ಏನದ ಅಂದ್ರೆ ತುಂಬಾ ಕ್ರಿಯಾಶೀಲವಾಗಿರ್ತದೆ. ಓಕೆ, ಬಹಳಷ್ಟು ಕ್ರಿಯಾಶೀಲವಾಗಿರ್ತದ. ಮತ್ತೇನು ಅಂತಂದ್ರೆ ಇದ್ರೊಳಗ ಸಾಂದ್ರವಾದ ಅಂದ್ರೆ ಏನು, ಈ ಜೀವಕೋಶದ ಒಳಗ ಏನಿರ್ತದ ಅಂದ್ರೆ ಸಾಂದ್ರವಾದ ಕೋಶ ದ್ರವ್ಯ ಇರ್ತದ, ಜಾಸ್ತಿ ಇರ್ತದ. ಓಕೆ, ಸಾಂದ್ರತೆ ಹೆಚ್ಚಿಗೆ ಇರ್ತದ. ಆಮೇಲೆ ಇದ್ರ ಕೋಶ ಭಿತ್ತಿ ಇರ್ತದ, ತೆಳುವಾದ ಕೋಶ ಭಿತ್ತಿ ಇರ್ತದ. ಯಾವುದಕ್ಕ? ಅಂತರಗೇಣು ವರ್ಧನ ಅಂಗಾಂಶದ ಜೀವಕೋಶದಲ್ಲಿ ಏನಿರ್ತದ ಅಂದ್ರೆ ಸಾಂದ್ರವಾದ ಕೋಶ ದ್ರವ್ಯ ಮತ್ತ ತೆಳುವಾದ ಕೋಶ ಭಿತ್ತಿ ಮತ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ದೊಡ್ಡ ನ್ಯೂಕ್ಲಿಯಸ್ ಇರ್ತದ. ಎಲ್ಲಿ ಇಂಥ ಒಂದು ಅಂತರಗೇಣು ವರ್ಧನ ಅಂಗಾಂಶ ಯಾವ ಸಸ್ಯಗಳಲ್ಲಿ ಕಾಣುತ್ತಲ್ಲ ಅಂತದ್ರಲ್ಲಿ ಏನಿರಲ್ಲಪ್ಪ ಅಂದ್ರೆ ರಸದಾನಿಗಳು ಕಂಡು ಬರುವುದಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಶಾಶ್ವತ ಅಂಗಾಂಶ. ಸೊ ನಾವೀಗ ಇಷ್ಟೊತ್ತಕ್ಕ ಏನ್ ನೋಡ್ದೆವು ಅಂತಂದ್ರೆ ವರ್ಧನಾ ಅಂಗಾಂಶದ ಬಗ್ಗೆ ನೋಡ್ದೆವು. ವರ್ಧನಾ ಅಂಗಾಂಶದಲ್ಲಿ ಎಷ್ಟು ವಿಧಗಳು? 3 ವಿಧಗಳು. ಸೊ ಅವ್ಯಾವ್ಯಾವು? ಫಸ್ಟ್ ಇಂದ ಯಾವುದು? ಪಾರ್ಶ್ವವರ್ಧನ ಅಂಗಾಂಶ ಮತ್ತ ತುದಿವರ್ಧನ ಅಂಗಾಂಶ ಮತ್ತ ಅಂತರಗೇಣು ವರ್ಧನ ಅಂಗಾಂಶ. ಸೊ ನೀವು ಒಂದು ಡೈಗ್ರಾಮ್ ಹಾಕಿ ನೀವು ಅದರದ್ದು ಏನು ಅಂತಂದ್ರೆ ವರ್ಧನ ಅಂಗಾಂಶದ ವಿಧಗಳನ್ನು ಗುರುತಿಸಿ ಅಂತಂದಾಗ ಇದು ಕೂಡ ಕೇಳುವಂತ ಚಾನ್ಸಸ್ ಇದೆ. ಸೊ ನೋಡ್ಕೊಳ್ಳಿ. ಏನು ಅಂದ್ರೆ ನೋಡ್ರಿ, ಮ್ಯಾಲ ಇದ್ದಿದ್ದು ಟಿಪ್ದಾಗಿದ್ದು ತುದಿವರ್ಧನ ಅಂಗಾಂಶ. ಅಂತರಗೇಣು ಅಂದ್ರೆ ಗೊತ್ತಾಗ್ತದೆ ನಿಮಗ, ಕೆಲವೊಂದು ಸಸ್ಯಗಳಲ್ಲಿ ಅಂದ್ರೆ ಕಬ್ಬು ನೆನ್ಪಿಟ್ಕೋಬೇಕು. ಸೊ ಸೆಂಟರ್ ಹಿಂಗ್ ಗೇಣ್ ಕಾಣಿಸ್ತಲ್ಲ, ಸೊ ಅದು ಅಂತರಗೇಣು ವರ್ಧನ ಅಂಗಾಂಶ. ಆಮೇಲೆ ಪಾರ್ಶ್ವವರ್ಧನ ಅಂಗಾಂಶ. ಸೊ ಪಾರ್ಶ್ವ ಅಂದ್ರೆ ಪಾರ್ಶ್ವವಾಗಿ ಇರ್ತದೆ, ಕೆಲವೊಂದು ಭಾಗಗಳಲ್ಲಿ ಇರ್ತದೆ. ಏನ್ ಮಾಡ್ತಪ್ಪ ಪಾರ್ಶ್ವವರ್ಧನ ಅಂಗಾಂಶ ಅಂದ್ರೆ ಸುತ್ತಳತೆ ಹೆಚ್ಚಿಸ್ತದ, ಎದ್ರದು ಬೇರು ಮತ್ತು ಕಾಂಡದು. ಓಕೆ, ಸೆಕೆಂಡ್ ಟೈಪ್ ಆಫ್ ಪ್ಲಾಂಟ್ ಟಿಶ್ಯೂದಾಗಿಂದು ಸೆಕೆಂಡ್ ಟೈಪ್ ಯಾವುದು ಅಂತಂದ್ರೆ ಶಾಶ್ವತ ಅಂಗಾಂಶ. ಸೊ ಐ ಹೋಪ್ ನಿಮ್ಗೆ ನೆನಪಿರ್ಬಹುದು. ಏನು ಅಂದ್ರೆ ಸಸ್ಯ ಅಂಗಾಂಶದು ಮೊದಲನೇದು ಯಾವುದು? ವರ್ಧನ ಅಂಗಾಂಶ. ಸೆಕೆಂಡ್ ಶಾಶ್ವತ ಅಂಗಾಂಶ. ರೈಟ್. ಸೊ ವರ್ಧನ ಅಂಗಾಂಶದ ಬಗ್ಗೆ ಓದ್ಯವ್ ನಾವು. ಈಗ ಶಾಶ್ವತ ಅಂಗಾಂಶದ ಬಗ್ಗೆ ಓದೋಣ. ರೈಟಾ? ಸೊ ನೋಡ್ರಿ, ಶಾಶ್ವತ ಅಂಗಾಂಶ ಅಂತ ಯಾವ್ದಕ್ ಕರಿಬೇಕು? ವರ್ಧನ ಅಂಗಾಂಶದಿಂದ ಏನು ಜೀವಕೋಶಗಳು ಉಂಟಾಗ್ತವಲ್ಲ ಅವೇನು ಪ್ರೌಢಾವಸ್ಥೆಯನ್ನು ಗಳಿಸ್ಕೊಂಡಾಗ, ಪ್ರೌಢತೆಯನ್ನು ಹೊಂದಿದಾಗ ಏನ್ ಮಾಡ್ತಾವ ಅಂದ್ರೆ ತನ್ನಲ್ಲಿರುವ ಕೋಶ ವಿಭಜನೆ ಸಾಮರ್ಥ್ಯವನ್ನು ಕಳೆದುಕೊಳ್ತಾವ. ಅಂದ್ರೇನು? ಅವು ಈಗ ವರ್ಧನ ಅಂಗಾಂಶ ಏನ್ ಮಾಡ್ತಾವ? ಕಂಟಿನ್ಯೂಸ್ ಆಗಿ ಜೀವಕೋಶಗಳ ಕೋಶ ವಿಭಜನೆ ನಡೀತಾ ಇರ್ತದ. ಆದ್ರ ಕೋಶ ವಿಭಜನೆ ನಡೆದ್ಮ್ಯಾಕ ಪ್ರೌಢಾವಸ್ಥೆಗೆ ಹೋದ್ಮ್ಯಾಕ ಕೋಶ ವಿಭಜನೆ ಸಾಮರ್ಥ್ಯ ಕಳೆದುಕೊಂಡು ಏನಾಗಿ ಪರಿವರ್ತನೆ ಆಗ್ತಾವ ಅಂತಂದ್ರೆ ಶಾಶ್ವತ ಅಂಗಾಂಶಗಳಾಗಿ ರೂಪುಗೊಳ್ತಾವ. ಓಕೆ, ಸೊ ಈಗ ನೋಡ್ರಿ, ಇದ್ರ ಪರಿಣಾಮವಾಗಿ ಶಾಶ್ವತ ಅಂಗಾಂಶಗಳಾಗಿ ಪರಿವರ್ತನೆ ಅಥವಾ ರೂಪುಗೊಳ್ತಾವ. ಈ ಶಾಶ್ವತ ಅಂಗಾಂಶ ರೂಪುಗೊಂಡಾಗ ಅದ್ರೊಳಗೆ ಕೆಲವೊಂದು ನಿರ್ದಿಷ್ಟ ಬದಲಾವಣೆಗಳು ಆಗ್ತಾವ. ಅವು ಏನೇನು ಅಂತಂದ್ರೆ ಶಾಶ್ವತವಾದ ರೂಪ ಪಡೆದುಕೊಳ್ತಾವ, ಗಾತ್ರ ಪಡೆದುಕೊಳ್ತಾವ, ನಿರ್ದಿಷ್ಟ ಕಾರ್ಯ ನಿರ್ವಹಿಸುವ ಸಾಮರ್ಥ್ಯ ಪಡೆದುಕೊಳ್ತಾವ. ಸೊ ಈ ವಿಧಾನಕ್ಕೆ ನಾವ್ ಏನಂತ ಕರಿತೇವೆ ಅಂದ್ರೆ ಡಿಫ್ರೆನ್ಶಿಯೇಷನ್ ಅಥವಾ ವಿಭೇದೀಕರಣ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ನೋಡಿಲಿ, ಏನಪ್ಪಾ ವಿಭೇದೀಕರಣ ಅಂತಂದ್ರ ವರ್ಧನಾ ಅಂಗಾಂಶದಿಂದ ಉಂಟಾಗುವಂತಹ ಜೀವಕೋಶಗಳು ಪ್ರೌಢಾವಸ್ಥೆಗೆ ತಲುಪಿದಾಗ ಕೋಶ ವಿಭಜನೆ ಸಾಮರ್ಥ್ಯವನ್ನು ಕಳೆದುಕೊಳ್ತಾವ. ಅದ್ರ ಪರಿಣಾಮವಾಗಿ ಏನಾಗಿ ಮಾರ್ಪಡ್ತಾವ? ಶಾಶ್ವತ ಅಂಗಾಂಶಗಳಾಗಿ ಮಾರ್ಪಡ್ತಾವ. ಶಾಶ್ವತ ಅಂಗಾಂಶಗಳಾದಾಗ
ಶಾಶ್ವತ ಅಂದ್ಮೇಕೆನು ಇವು ಪರ್ಮನೆಂಟ್ ಆದ್ಮೇಕ ಏನಾಗ್ಬೇಕು ಅವು ಪರ್ಮನೆಂಟ್ ಅವ ಅಂದ್ರ ನಿರ್ದಿಷ್ಟ ರೂಪ, ಗಾತ್ರ, ನಿರ್ದಿಷ್ಟ ಕಾರ್ಯ ನಿರ್ವಹಿಸುವ ಸಾಮರ್ಥ್ಯ ಪಡೆದುಕೊಳ್ಳುವ ವಿಧಾನಕ್ಕೆ ಏನಂತ ಕರಿತೇವ್ ನಾವು? ಡಿಫ್ರೆನ್ಶಿಯೇಷನ್ ಅಂತ ಕರಿತೇವೆ. ಓಕೆ, ಈಗ ವರ್ಧನಾ ಅಂಗಾಂಶದಲ್ಲಿ ಮತ್ತೇನವ ಅಂದ್ರೆ ಇದ್ರದ್ ಬಗೆಗಳವ, ವಿಧಗಳವ, ಅವ್ ನೋಡೋಣ. ಸೊ ನೋಡ್ರಿ, ಶಾಶ್ವತ ಅಂಗಾಂಶಗಳಲ್ಲಿ ಎಷ್ಟು ವಿಧಗಳಂತಂದ್ರೆ 2 ವಿಧಗಳು. ಸಾರಿ, ಇಲ್ಲಿ ನಾವು ವರ್ಧನಾ ಅಂಗಾಂಶ ಅಂದೇನೋ ನಿಮ್ಗ. ಶಾಶ್ವತ ಅಂಗಾಂಶಗಳಲ್ಲಿ ಏನವ ಅಂತಂದ್ರೆ ಮತ್ತ ವಿಧಗಳವ. ಅವು ಎಷ್ಟು ವಿಧಗಳಪ್ಪ ಶಾಶ್ವತ ಅಂಗಾಂಶಗಳಲ್ಲಿ ಅಂತಂದ್ರೆ 2 ವಿಧಗಳು. ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ. ಸರಳ ಶಾಶ್ವತ ಅಂಗಾಂಶಕ್ಕೆ ಇಂಗ್ಲಿಷ್ನಾಗ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಕರೀತಾರೆ. ಶಾರ್ಟ್ ಫಾರ್ಮ್ ನಾಗ SPT ಅಂತ ಕೂಡ ಕರಿಬಹುದು, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂದ್ರೆ ಸಂಕೀರ್ಣ ಶಾಶ್ವತ ಅಂಗಾಂಶ. ಸೊ ಇದಕ್ಕೆ ಶಾರ್ಟ್ ಫಾರ್ಮ್ ನಾಗ CPT ಅಂತ ಕೂಡ ಕರೀತಾರೆ, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ರೈಟ್. ಸೊ ಈಗ ಸರಳ ಶಾಶ್ವತ ಅಂಗಾಂಶದಲ್ಲಿ ನಾನು ನಿಮ್ಗೆ ಹೇಳಿದೆ ಎಷ್ಟು ವಿಧಗಳು ಅಂತಂದ್ರೆ 3 ವಿಧಗಳು. ಅವ್ಯಾವಪ್ಪ? ಪ್ಯಾರೆನ್ಕೈಮಾ, ಕೋಲನ್ಕೈಮಾ ಅಂಡ್ ಸ್ಕ್ಲೀರನ್ಕೈಮಾ. ಪ್ಯಾರೆನ್ಕೈಮಾ ಮತ್ತದ್ರೊಳಲ್ಲಿ 2 ವಿಧಗಳು. ಯಾವುದವು? ಕ್ಲೋರನ್ಕೈಮಾ, ಏರನ್ಕೈಮಾ. ಓಕೆ, ಸೊ ಈಗ ಮೊದಲನೇದಾಗಿ ಯಾವ್ದು ನೋಡಮಿ ಅಂತಂದ್ರೆ ಪ್ಯಾರೆನ್ಕೈಮಾ ನೋಡೋಣ. ಓಕೆ, ಸೊ ಈ ಪ್ಯಾರೆನ್ಕೈಮಾ ಇದು ಕೂಡ ಏನು, ಇವು ನಿರ್ದಿಷ್ಟ ಅಂಗಾಂಶಗಳು ಒಟ್ಟುಗೂಡಿ ಏನ್ ಮಾಡ್ತಾವ ಅಂದ್ರೆ ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಾವ. ಸೊ ಅದು ನೋಡಿ ಏನದಪ್ಪ ಈ ಪ್ಯಾರೆನ್ಕೈಮದ ಏನ್ ಕೆಲಸ ಅದ ಸಸ್ಯಗಳಲ್ಲಿ ಅನ್ನೋದ್ ನೋಡ್ಕೊಳ್ಳೋಣ. ಓಕೆ, ಸೊ ಇವು ಏನ್ ಮಾಡ್ತಾವಪ್ಪ, ಈ ಪ್ಯಾರೆನ್ಕೈಮದಲ್ಲಿ ಇರುವಂತ ಜೀವಕೋಶಗಳು ಅಂತಂದ್ರೆ ಮೂಲ ಜೋಡಣೆಯ ಅಂಗಾಂಶವಾಗಿ ರೂಪುಡಿಸ್ತಾವ. ಅಂದ್ರೆ ಏನು, ಕೆಲವೊಂದು ಪದರಗಳಾಗಿ ಮಾಡ್ಲಕ್ಕ ಆ ಜೀವಕೋಶಗಳಿಗೆ ಏನ್ ಮಾಡ್ತಾವ, ಕಂಟಿನ್ಯೂಸ್ ಆಗಿ ಜೋಡಣೆ ಮಾಡ್ತಾವ. ಓಕೆ, ಕೆಲವು ಪದರದಲ್ಲಿರುವ ಜೀವಕೋಶಗಳು ಏನ್ ಮಾಡ್ತಾವ ಅಂದ್ರೆ ಮೂಲ ಜೋಡಣೆಯ ಅಂಗಾಂಶವನ್ನು ರೂಪಿಸ್ತಾವ. ಸೊ ಇದಕ್ಕೆ ಏನಂತ ಕರಿತೀವ ಅಂದ್ರೆ ಪ್ಯಾರೆನ್ಕೈಮಾ. ಪ್ಯಾರೆನ್ಕೈಮಾ ಯಾವ್ದ್ರದ್ದು ಒಂದ್ ವಿಧ ಅದ? ಶಾಶ್ವತ ಅಂಗಾಂಶದ ಒಂದ್ ವಿಧ ಅದ. ಶಾಶ್ವತ ಅಂಗಾಂಶದಲ್ಲಿ ಯಾವ್ದ್ರದ್ದು ವಿಧ ಅದ ಅಂದ್ರ ಸರಳ ಶಾಶ್ವತ ಅಂಗಾಂಶ. ಓಕೆ, ಸೊ ನೋಡ್ರಿ ಇದ್ರೊಳಗೆ ಏನು ಅಂತಂದ್ರೆ ಯಾವುದೇ ಒಂದು ವಿಶೇಷತೆ ಇಲ್ಲದ ಅಂತಂದ್ರೆ ತೆಳುವಾದ ಕೋಶ ಭಿತ್ತಿ ಅದ ಇದಕ್ಕೆ. ಸೊ ಈ ಪ್ಯಾರೆನ್ಕೈಮದು ಜೀವಕೋಶ ಅದ ಅಂತ ಇಟ್ಕೋರಿ. ಇಲ್ಲಿ ಏನದಪ್ಪ, ಇದ್ರ ಕೋಶ ಭಿತ್ತಿ ಹೆಂಗದ ಅಂತಂದ್ರೆ ತೆಳುವಾದ ಕೋಶ ಭಿತ್ತಿಯನ್ನು ಹೊಂದಿದೆ. ಓಕೆ, ತೆಳುವಾದ ಕೋಶ ಭಿತ್ತಿ ಬಹಳ ಇಂಪಾರ್ಟೆಂಟ್. ಇದು ತೆಳುವಾದ ಕೋಶ ಭಿತ್ತಿಯನ್ನು ಹೊಂದಿದೆ. ಇವು ಎಂತ ಜೀವಕೋಶಗಳವ ಅಂತಂದ್ರೆ ಜೀವಂತ ಜೀವಕೋಶಗಳವ. ಪ್ಯಾರೆನ್ಕೈಮಾ ಅಂಗಾಂಶದಲ್ಲಿರುವಂತ ಜೀವಕೋಶಗಳು ಯಾವ ರೀತಿಯವ? ಜೀವಂತ ಜೀವಕೋಶಗಳವ. ಕೋಶ ಭಿತ್ತಿ ಹೆಂಗದಪ್ಪ ಅಂದ್ರೆ ತೆಳುವಾದ ಕೋಶ ಭಿತ್ತಿ ಅದ. ಸೊ ಇಲ್ಲಿ ನಿಮ್ ನೆನಪಿರ್ಬೇಕು, ಕೋಶ ಭಿತ್ತಿ ಅಂದ್ರೆ ನಾವು ಎದ್ರ ಬಗ್ಗೆ ಸ್ಟಡಿ ಮಾಡ್ಲದೇವು? ಸಸ್ಯದಲ್ಲಿ. ಸೊ ಸಸ್ಯ ಅಂಗಾಂಶಗಳ ಬಗ್ಗೆ ಸ್ಟಡಿ ಮಾಡ್ಲತ್ತೇವು. ಸೊ ಸಸ್ಯ ಅಂಗಾಂಶದಲ್ಲಿ ಸ್ಟಡಿ ಮಾಡುವತ್ನಾಗ ಮೊಟ್ಟ ಮೊದಲಾದ್ರೂ ಅತ್ಯಂತ ಹೊರಗಿನ ಪದರ ಯಾವ್ದಿರ್ತದ? ಕೋಶ ಭಿತ್ತಿ. ಸೊ ಈ ಪ್ಯಾರೆನ್ಕೈಮಾದಲ್ಲಿರುವಂತ ಅಂಗಾಂಶಗಳ ಕೋಶ ಭಿತ್ತಿ ಯಾವ ರೀತಿ ಅದ ಅಂದ್ರೆ ತೆಳುವಾದದ. ಆಮೇಲೆ ಜೀವಂತ ಜೀವಕೋಶಗಳವ. ಓಕೆ, ಮತ್ತೆ ಈ ಜೀವಕೋಶಗಳು ಯಾವ ರೀತಿ ಜೋಡಣೆ ಆಗ್ಯಾವ ಅಂದ್ರೆ ಸಡಿಲವಾಗಿ ಜೋಡಣೆ ಆಗ್ಯಾವ. ಅಂದ್ರೇನು, ಲೂಸ್ಲಿ ಅರೇಂಜ್ಡ್ ಆಗ್ಯಾವ. ಸೊ ಸಡಿಲವಾದ ಜೋಡಣೆ ಇದ್ದ ಸಲುವಾಗಿ ಏನಾಗ್ಯದ ಅಂತಂದ್ರೆ ಇಲ್ಲಿ ಕೋಶೀಯ ಅವಕಾಶವನ್ನು ಕಂಡು ಬರ್ತದ. ಅಂದ್ರೇನು, ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಕಂಡು ಬರ್ತದ. ಓಕೆ, ಸೊ ಇದು ಏನ್ ಮಾಡ್ತದಪ್ಪ, ಮೇನ್ ಫಂಕ್ಷನ್ ಏನ್ ಪ್ಯಾರೆನ್ಕೈಮಾದ ಅಂತಂದ್ರೆ ಸಸ್ಯಗಳಿಗೆ ಆಧಾರ ಕೊಡ್ತದ ಮತ್ತ ಆಹಾರ ಸಂಗ್ರಹಣೆ ಮಾಡೋಕ ಸಹಾಯ ಮಾಡ್ತದ. ಸಸ್ಯಗಳಿಗೆ ಆಧಾರ ಒದಗಿಸ್ತದ ಮತ್ತ ಆಹಾರವನ್ನು ಸಂಗ್ರಹಿಸಲು ಸಹಾಯ ಮಾಡ್ತದ. ಸೊ ಪ್ಯಾರೆನ್ಕೈಮಾದಲ್ಲಿ ನೀವು ನೋಡ್ಬೋದು ಡಯಾಗ್ರಾಮು. ಸೊ ಇಲ್ಲಿ ನೋಡ್ರಿ ಏನದ ಅಂತಂದ್ರೆ ಕೋಶ ಭಿತ್ತಿ ಹೆಂಗದಪ್ಪ ಅಂದ್ರೆ ತೆಳುವಾದ ಕೋಶ ಭಿತ್ತಿ ಅದ. ಆಮೇಲೆ ಇಲ್ಲಿ ಏನದ ಅಂದ್ರೆ ಅಂತರ್ಕೋಶೀಯ ಅವಕಾಶ ಅಥವಾ ಅಂತರ್ಕೋಶೀಯ ಅವಕಾಶ ಅಂತನೂ ಕರಿಬಹುದು ಅಥವಾ ಕೋಶೀಯ ಅವಕಾಶ ಅಂತ ಕೂಡ ಕರಿಬಹುದು. ಸೊ ಅಲ್ಲಿ ಏನದ, ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಪ್ರೆಸೆಂಟ್ ಅದ. ಸೊ ಇವೆಲ್ಲ ಜೀವಕೋಶಗಳು ಯಾವ ರೀತಿ ಅವ? ಜೀವಂತ ಜೀವಕೋಶಗಳವ. ಏನ್ ಕೆಲಸ ಮಾಡ್ತಾ ಇದ್ವು ಅಂತಂದ್ರೆ ಆಹಾರದ ಸಂಗ್ರಹಣೆ ಮಾಡೋಕೆ ಸಹಾಯ ಮಾಡ್ತದ. ಸೊ ನೆಕ್ಸ್ಟ್ ಒನ್ ಈಸ್ ಪ್ಯಾರೆನ್ಕೈಮಾದಲ್ಲಿ 2 ವಿಧಗಳು ಅಂತ ಹೇಳ್ದ ನಾನು ನಿಮಗೆ. ಯಾವುದು? ಕ್ಲೋರನ್ಕೈಮಾ. ಸೊ ನೋಡ್ರಿ, ಕನ್ಫ್ಯೂಸ್ ಮಾಡ್ಕೋಬಾರ್ದಿಲ್ಲಿ.
ಕೋಲೆನ್ ಕೈಮಾ ಬೇರೆ, ಇದು ಕ್ಲೋರನ್ ಕೈಮಾ ಅದ. ಕ್ಲೋರೆನ್ ಕೈಮಾ ಅಂತ ಕರೀತಾರೆ. ಇದು ಯಾವ್ದ್ರದ್ದು ಮೊದಲನೇ ವಿಧ ಅದ? ಪ್ಯಾರೆನ್ ಕೈಮದ ಮೊದಲನೇ ವಿಧ ಯಾವುದು? ಕ್ಲೋರನ್ ಕೈಮಾ. ಕ್ಲೋರನ್ ಕೈಮಾ ಅಂದ್ರೆ ಏನಪ್ಪಾ? ಸೊ ನೀವು ನೋಡ್ಬೋದು ಇಲ್ಲಿ ಕ್ಲೋರೋ, ಕ್ಲೋರೆನ್. ಸೊ ಕ್ಲೋರೋ ಅಂದ್ರೆ ಏನು? ಕ್ಲೋರೋಫಿಲ್. ಈ ಅಂಗಾಂಶದಲ್ಲಿ ಏನಿರ್ತದ ಅಂತಂದ್ರೆ ಕ್ಲೋರೋಫಿಲ್ ಅನ್ನು ಹೊಂದಿದೆ. ಯಾವ ಅಂಗಾಂಶ? ಪ್ಯಾರೆನ್ ಕೈಮಾ ಅಂಗಾಂಶ ಏನ್ ಹೊಂದಿದೆ? ಇದ್ರೊಳಗ ಕ್ಲೋರೋಫಿಲ್ ಅನ್ನು ಹೊಂದಿದೆ. ಆ ಕ್ಲೋರೋಫಿಲ್ ಇತ್ತು ಅಂದ್ರೆ ನಿಮ್ಗೆ ಏನ್ ಮಾಡ್ತಾವ ಅಂತ ಗೊತ್ತದ? ಕ್ಲೋರೋಫಿಲ್ ಇತ್ತು ಅಂತಂದ್ರೆ ಏನ್ ಮಾಡ್ತಾವಪ್ಪ ಇವು? ಫೋಟೋಸಿಂಥಸಿಸ್ ಮಾಡ್ತಾವ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಸ್ತಾವ. ಸೊ ಈಗ ನೀವ್ ಏನ್ ಹೇಳ್ಬೇಕು ಇದಕ್ಕ? ಕ್ಲೋರನ್ ಕೈಮಾ ಅಂತ ಹೇಳ್ಬೇಕು. ಹೆಂಗ? ಪ್ಯಾರೆನ್ ಕೈಮಾ ಅಂಗಾಂಶವು ಏನನ್ನು ಹೊಂದಿದೆ? ಕ್ಲೋರೋಫಿಲ್ ಅನ್ನು ಹೊಂದಿದೆ. ಒಂದ್ ಏನ್ ಮಾಡ್ತದೆ? ಇದು ದ್ವಿತೀಯ ಸಂಶ್ಲೇಷಣೆಯನ್ನು ಕ್ರಿಯೆಯನ್ನು ನಡೆಸಿದರೆ ಅದಕ್ಕೆ ಏನಂತ ಕರಿತೀವಿ ನಾವು? ಕ್ಲೋರನ್ ಕೈಮಾ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಏರನ್ ಕೈಮಾ. ಏರನ್ ಕೈಮಾ ಅಂದ್ರೆ ಏನಪ್ಪಾ? ಜಲಸಸ್ಯಗಳು ಅಂದ್ರೆ ಅಕ್ವಾಟಿಕ್ ಪ್ಲಾಂಟ್ಸ್. ಓಕೆ, ಜಲಸಸ್ಯಗಳಲ್ಲಿ ಏನಿರ್ತದ? ಜಲಸಸ್ಯಗಳ ಪ್ಯಾರೆನ್ ಕೈಮಾ, ಅದ್ರೊಳಗೆ ಕೂಡ ಪ್ಯಾರೆನ್ ಕೈಮಾ ಇರ್ತಲ್ಲ. ಸೊ ಆ ಪ್ಯಾರೆನ್ ಕೈಮದಲ್ಲಿ ಏನಿರ್ತದ ಅಂದ್ರೆ ದೊಡ್ಡ ಗಾಳಿ ಚೀಲಗಳು ಇರ್ತಾವ. ದೊಡ್ಡದು ಗಾಳಿ ಚೀಲಗಳು ಇರ್ತಾವ. ಆ ಗಾಳಿ ಚೀಲಗಳು ಏನ್ ಮಾಡ್ತಾವಪ್ಪ ಅಂದ್ರೆ ತೇಲಲು. ಅಂದ್ರೆ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನೀವು ಲೋಟಸ್ ನೋಡಿರ್ಬೇಕು, ರೈಟಾ ಕಮಲದ ಹೂ. ಏನಾಗ್ತದವು? ಅದಕ್ಕೆ ಹೆಸರಿನಲ್ಲಿ ನೀರಿನಲ್ಲಿ ಬೆಳೆದ್ರು ಕೂಡ ಅದು ನೀರಿನಲ್ಲಿ ಮುಣುಗ್ ಹೋಗಲ್ಲ, ಮ್ಯಾಲ ತೇಲ್ತದದು. ಸೊ ಅದು ಸಸ್ಯದ ನೀರಿನ ಮೇಲೆ ತೇರ್ಲಕ್ ಕಾರಣ ಏನು ಅಂತಂದ್ರ ಆ ಸಸ್ಯದಲ್ಲಿರುವ ಪ್ಯಾರೆನ್ ಕೈಮದಲ್ಲಿ ಏನಿರ್ತ ಅಂದ್ರೆ ದೊಡ್ಡ ಗಾಳಿ ಚೀಲಗಳು ಇರ್ತದ. ಸೊ ಆ ಗಾಳಿ ಚೀಲಗಳು ಏನ್ ಮಾಡ್ತಾವಪ್ಪ ಸಸ್ಯಕ್ಕಂದ್ರೆ ತೇಲಲು ಹೆಲ್ಪ್ ಮಾಡ್ತಾವ. ಸಂಪ್ಲವನತೆ ಶಕ್ತಿ, ಬಯೋನ್ಸಿಯನ್ನು ಕೊಡುತ್ತವೆ. ಓಕೆ, ಸೊ ಈ ರೀತಿ ತೇಲಲು ಸಹಾಯಕ ಮಾಡಿದಂತಹ ಒಂದು ವಿಧಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಏರನ್ ಕೈಮಾ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಒಂದ್ ಕೀವರ್ಡ್ ನೆನ್ಪಿಟ್ಕೋಬೇಕು, ಏರನ್ ಕೈಮಾ. ಸೊ ಏರ್ ಅಂತ ನೆನ್ಪರ್ತದೆ. ಏರನ್ ಅಂದ್ರ ಏರ್. ಸೊ ಪ್ಯಾರೆನ್ ಕೈಮಾ ಅಂಗಾಂಶದಲ್ಲಿ ಏನವ ಅಂತಂದ್ರೆ ಗಾಳಿ ಚೀಲಗಳು, ಏರ್ ತುಂಬಿಕೊಳ್ಳುವಂತ ಒಂದ್ ಚೀಲಗಳವ. ಅವು ತುಂಬ್ಕೊಂಡ್ಮೇಲೆ ಏನ್ ಮಾಡ್ತಾವವು? ಸಸ್ಯಗಳಿಗೆ ತೇಲಲು, ಫ್ಲೋಟ್ ಆಗ್ಲಕ್ಕ ಹೆಲ್ಪ್ ಮಾಡ್ತಾವ. ಸೊ ಅದಕ್ಕೆ ನಾವ್ ಇದಕ್ಕೆ ಏನಂತ ಕರಿತೇವೆ? ಏರನ್ ಕೈಮಾ ಅಂತ ಕರಿತೇವೆ. ಸೊ ಪ್ಯಾರೆನ್ ಕೈಮಾದಲ್ಲಿ ಎರಡು ವಿಧಗಳು. ಫಸ್ಟ್ ಒನ್ ಈಸ್ ಕ್ಲೋರನ್ ಕೈಮಾ, ಸೆಕೆಂಡ್ ಒನ್ ಈಸ್ ಏರನ್ ಕೈಮಾ. ಓಕೆ, ಸೊ ಪ್ಯಾರೆನ್ ಕೈಮಾ ಮತ್ತೊಂದು ಏನಪ್ಪಾ, ಮತ್ತೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿದಂತ ಒಂದು ಫಂಕ್ಷನ್ ಏನಪ್ಪಾ ಪ್ಯಾರೆನ್ ಕೈಮಾದ ಅಂತಂದ್ರೆ ಇದು ಪೋಷಕಾಂಶಗಳು ಮತ್ತು ನೀರನ್ನು ಕೂಡ ಸಂಗ್ರಹಣೆ ಮಾಡ್ತದೆ. ನಾ ಏನ್ ಹೇಳ್ದೆ ನಿಮ್ಗ? ಆಹಾರ ಅಂತ ಹೇಳ್ದೆ. ಆಹಾರ ಮತ್ತು ಪೋಷಕಾಂಶಗಳು ಮತ್ತ ನೀರು ಇವೆಲ್ಲ ಸಂಗ್ರಹ ಮಾಡಿ ಇಟ್ಕೊಳ್ಳಕ ಸಹಾಯಕ ಮಾಡ್ತದೆ. ಯಾವುದು? ಪ್ಯಾರೆನ್ ಕೈಮಾ. ರೈಟ್. ಸೊ ಸೆಕೆಂಡ್ ಟೈಪ್ ಈ ಸರಳ ಶಾಶ್ವತ ಅಂಗಾಂಶದ ಎರಡನೇ ವಿಧ ಯಾವುದು ಅಂದ್ರೆ ಕೋಲನ್ ಕೈಮಾ. ಪ್ಯಾರೆನ್ ಕೈಮಾ ಓದ್ಯು, ಪ್ಯಾರೆನ್ ಕೈಮಾದ ಎರಡು ವಿಧಗಳು. ಅಂಡ್ ಆಮೇಲೆ ಸೆಕೆಂಡ್ ಒನ್ ಇಸ್ ಕೋಲನ್ ಕೈಮಾ. ಕೋಲೆನ್ ಕೈಮಾ ಅಂದ್ರೆ ಏನಪ್ಪಾ? ಸಸ್ಯಗಳಿಗೆ ನಮ್ಯತೆ ಕೊಡ್ತದೆ. ನಮ್ಯತೆ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ನೀವು ನೋಡ್ಬೇಕು, ಯಾವುದೇ ಒಂದ್ ಸಸ್ಯದ ಭಾಗ ನೀವು ನೋಡ್ರಿ, ಗಿಡಕ್ಕೆ ಹೋಗಿ ಜೋಗ್ ಬಿಡ್ರಿ, ಅದು ಏನಾಗ್ತದ? ಬೆಂಡ್ ಆಗ್ತದ ಹೊರತು ಮುರಿದು ಹೋಗಲ್ಲ. ಬಹಳ ಹಚ್ಚಿ ಫೋರ್ಸ್ ಹಾಕಿ ಮುರಿದ್ ಹಾಕಿದ್ರಿ ಅಂದ್ರೆ ಮುರಿದು ಹೋಗ್ತದೆ. ಆದ್ರೆ ನೀವು ಅಳಿಗೆಡ್ಸೋದಕ್ಕ ಹಿಂಗ ಪಂಟಿ ಅಳಿಗೆಡ್ಸೋದು ಏನಾಗ್ತದ? ಆ ಕಡೆ ಬೆಂಡ್ ಆಗ್ತದ. ಈ ನಮ್ಯತೆ ಕೊಡ್ಲಕ್ ಯಾವ್ದಪ್ಪ ಕಾರಣ ಅದ ಅಂತಂದ್ರೆ ಕೋಲನ್ ಕೈಮಾ. ಈ ನೋಡ್ರಿ, ನಮ್ ಕಿವಿ ಕೂಡ ನಾವ್ ಹಿಂಗ್ ಕಿವಿಗ್ ಬಾಗ್ಸಿದಾಗ ಏನಾಗ್ತದ? ಬಾಗ್ತದ. ಇಲ್ಲಿ ಇರಾ ಅಂತ ಅಂಗಾಂಶ ಬೇರೆ, ಆದ್ರೆ ಸಸ್ಯಗಳು ಬಾಗ್ಲಕ್ ಕಾರಣ ಆಗಿರುವಂತ ಅಂಗಾಂಶ ಯಾವುದು ಅಂದ್ರೆ ಕೋಲೆನ್ ಕೈಮಾ. ಓಕೆ, ಸೊ ಇದು ಏನ್ ಮಾಡ್ತದಪ್ಪ ಅಂತಂದ್ರೆ ಇದಕ್ಕೆ ಟೋಟಲಿ ಆ ಸಸ್ಯ ಅದ್ರದ್ದು ಯಾವುದೇ ಭಾಗ ಮುರಿಲಾರ್ದಪ್ಲೆ ಅದಕ್ಕೇನು ಸುಲಭವಾಗಿ ಬಾಗಿಸ್ಲಕ್ ಸಾಧ್ಯ ಮಾಡ್ತದೆ. ಓಕೆ, ಮತ್ತೇನ್ ಮಾಡ್ತದೆ ಇದು ಅಂತಂದ್ರೆ ಸಸ್ಯಗಳಿಗೆ ಯಾಂತ್ರಿಕ ಆಧಾರವನ್ನು ಕೊಡುತ್ತದೆ. ಅಂದ್ರೇನು? ಯಾಂತ್ರಿಕವಾಗಿ ರಕ್ಷಣೆ ಕೊಡ್ತದೆ. ಈಗ ನೀವು ಅದಕ್ಕೆ ಏನಾದ್ರೂ ಹೊಡೆದಿದ್ರಿ, ಅದಕ್ಕ ನೋಡ್ರಿ, ಅದಕ್ಕ ನೀವು ಯಾವ್ದಾದ್ರು ಶಾರ್ಪ್ ವಸ್ತುವಿಂದ ಹೊಡೆದ್ರಿ ಅಂತಂದ್ರ ಅದಕ್ಕೆ ಯಾವುದೇ ರೀತಿ ಹಾರ್ಮ್ ಆಗ್ಲಾರ್ದಪ್ಲೆ ಆಧಾರವನ್ನು ಒದಗಿಸ್ಕೊಡ್ತದ. ಓಕೆ, ಇದು ಎಲ್ಲೆಲ್ಲಿ ಇರ್ತದ ಅಂತಂದ್ರ ಎಲೆಗಳ ತೊಟ್ಟುಗಳಲ್ಲಿ, ಅಂದ್ರೆ ಎಲಿ ಇರ್ತದಲ್ಲ, ಈ ಎಲಿದ ಮೇಲೆ ಏನಿರ್ತ? ಎಪಿಡರ್ಮಿಸ್. ಎಪಿಡರ್ಮಿಸ್ ಅನ್ನೋದು ಬಗ್ಗೆ ನೀವು ಕೇಳಿರ್ಬೇಕು. ಎಪಿಡರ್ಮಿಸ್ ಅಂದ್ರೆ ಏನು? ಈ ನೋಡ್ರಿ, ನಮ್ ದೇಹ ತುಂಬಾ ಏನಾಗ್ಯದ ಅಂದ್ರೆ ಚರ್ಮ ಆವರಿಸ್ಕೊಂಡು, ಸಸ್ಯದ ದೇಹ ತುಂಬಾ ಏನು? ಎಪಿಡರ್ಮೀಸ್ ಅಂದ್ರೆ ಅದ್ರ ಮ್ಯಾಲಿನ ತೊಗಟಿ ಎಲ್ಲ ಇರ್ತದಲ್ಲ. ಸೊ ಎಪಿಡರ್ಮೀಸ್ ಕೆಳಗೆ ನಾವು ಯಾವ ಅಂಗಾಂಶಕ್ಕೆ ನೋಡ್ತೇವು ಅಂತಂದ್ರೆ ಕೋಲನ್ ಕೈಮಾ ಅಂಗಾಂಶಕ್ಕ ನೋಡ್ತೇವೆ. ಎಲ್ಲಿ? ಎಪಿಡರ್ಮಿಸ್ ನ ಕೆಳಭಾಗದಲ್ಲಿ ಕೋಲೆನ್ ಕೈಮಾ ಅಂಗಾಂಶವನ್ನು ನೋಡ್ತೇವೆ ನಾವು. ಓಕೆ, ಸೊ
ಕೋಲೆನ್ ಕೈಮಾ ಅಂಗಾಂಶದ ಜೀವಕೋಶಗಳು ಏನವ, ಇವು ಕೂಡ ಜೀವಂತವಾಗಿರುವಂತ ಜೀವಕೋಶಗಳವ. ಇವು ಹೆಂಗಿರ್ತಾವ ಸೈಜ್ನಾಗ ಅಂದ್ರೆ ಉದ್ದವಾಗಿರ್ತಾವ. ಮತ್ತೇನು ಇಲ್ಲಿ ಅನಿ ಏನು ಅಂತಂದ್ರೆ ಸಾರಿ, ಇಲ್ಲಿ ಅಂತರಕೋಶೀಯ ಅವಕಾಶಗಳು ಏನಿರ್ತಾವ ಅಂತಂದ್ರೆ ತುಂಬಾ ಕಡಿಮೆ ಆಗಿರುತ್ತ. ಮತ್ತ ಕೋಶ ಭಿತ್ತಿ ಏನಾಗಿದಿರ್ತ ಅಂದ್ರೆ ದಪ್ಪ ಆಗಿರ್ತದೆ. ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಇದು ಏನು ಅಂತಂದ್ರೆ ಒಂದು ಕೋಲೆನ್ ಕೈಮಾ ತಗೊಳ್ಳೋಣ ನಾವು ಡಯಾಗ್ರಾಮು. ಸೊ ಕೋಲೆನ್ ಕೈಮದ ಏನಾಗಿದಿರ್ತದ ಅಂತಂದ್ರೆ ಇದು ಇಲ್ಲಿ ಇದು ಕೋಶ ಭಿತ್ತಿ ಏನಾಗಿದಿರ್ತದ, ದಪ್ಪ ಆಗಿರ್ತದ. ಓಕೆ. ಆಮೇಲೆ ಜೀವಕೋಶಗಳು ಎಂತವ ಇವು, ಜೀವಂತ ಜೀವಕೋಶಗಳವ. ಇಲ್ಲಿ ಅಂತರ್ಕೋಶೀಯ ಅವಕಾಶ ಏನಿರ್ತದ ಅಂದ್ರೆ ಕಡಿಮೆ ಇರ್ತದೆ, ತುಂಬಾ ಕಡಿಮೆ ಇರ್ತದೆ. ಇಂಟರ್ ಸೆಲ್ಯುಲಾರ್ ಸ್ಪೇಸಿಸ್ ವೆರಿ ಲೆಸ್ ವೇರ್ ಇನ್ ಕೋಲನ್ ಕೈಮಾ, ರೈಟ್. ಸೊ ಇವು ಹೆಂಗವ, ಉದ್ದವ. ಜೀವಕೋಶಗಳು ಹೆಂಗವ, ಉದ್ದವ, ಸ್ಪಿಂಡಲ್ ಶೇಪ್ನಾಗಂತ ಮುಂದ್ ಬರ್ತದೆ ನಿಮ್ಗೆ ಇಂಗ್ಲಿಷ್ನಾಗ. ಸೊ ಇಲ್ಲಿ ನೋಡಿ, ಇಲ್ಲಿ ಹೆಂಗವ ಇವು ಅಂತಂದ್ರೆ ಉದ್ದ ಸೀಳಿಕೆ ಚಿತ್ರದ ಉದ್ದವ. ಓಕೆ. ಸೊ ಇಲ್ಲಿ ನೋಡ್ರಿ, ನಿಮಗ ಕೋಶ ಭಿತ್ತಿ ಯಾವ ರೀತಿ ಕಾಣ್ಲದ, ದಪ್ಪ ಕಾಣ್ಲತ್ತದ. ಏನ್ ಮಾಡ್ತದ ಕೋಲೆನ್ ಕೈಮಾ, ನಮ್ಯತೆ ಕೊಡ್ತದ. ಮತ್ತೆ ಎಂತ ಜೀವಕೋಶಗಳವ ಇಲ್ಲಿ, ಜೀವಂತ ಜೀವಕೋಶಗಳವ, ರೈಟ್. ಅಂಡ್ ಥರ್ಡ್ ಒನ್ ಈಸ್ ಸ್ಕ್ಲೀರನ್ ಕೈಮಾ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ನೀವು ತೆಂಗಿನ ಸಿಪ್ಪೆ ನೋಡಿರ್ಬೇಕು, ತೆಂಗಿನ ಮೇಲಿನದು ಪರಟಿ ಅಂತಿರಲ್ಲ. ಸೊ ಅದು ತೆಗೆದು ನೋಡ್ರಿ, ಅದು ಹೆಂಗ್ ಇರ್ತದಪ್ಪ ಅಂತಂದ್ರೆ ಬಹಳ ಟಫ್ ಇರ್ತದೆ, ಗಟ್ಟಿ ಇರ್ತದೆ. ಸೊ ಆ ಸಿಪ್ಪೆ ಯಾವ ಅಂಗಾಂಶದಿಂದ ಆಗಿದೆ ಅಂತಂದ್ರೆ ಸ್ಕ್ಲೀರನ್ ಕೈಮಾ ಅಂಗಾಂಶದಿಂದ ಆಗಿದೆ. ಅಥವಾ ನೀವು ಯಾವ್ದಾದ್ರು ಈಗ ನಟ್ಸ್ ಆಗ್ಲಿ, ಓಕೆ, ಬಾದಾಮ್ ಬೀಜ, ಅದ್ರದ್ ಮ್ಯಾಲಿಂದ ಎಲ್ಲ ಏನಿರ್ತದ ಕವರು ಹಾರ್ಡ್ ಆಗಿರ್ತದ. ಸೊ ಅದು ಹಾರ್ಡ್ ಆಗಿರ್ಲಕ್ಕ ಯಾವ ಅಂಗಾಂಶದಿಂದ ಆಗಿದೆ ಅಂತಂದ್ರೆ ಅದು ಸ್ಕ್ಲೀರನ್ ಕೈಮಾ ಅಂಗಾಂಶದಿಂದ ಆಗಿದೆ. ಮತ್ತೆ ಬಹಳಷ್ಟು ನೀವು ನಿಮ್ಮಲ್ಲಿ ಏನಿರ್ಬೋದು, ಇವು ಏನು ಬ್ಯಾಳಿಗಳು ಇರ್ತಾವಲ್ಲ, ಕಡ್ಲಿ ಬೇಳೆ ಆಗ್ಲಿ, ತೊಗರಿ ಬೇಳೆ ಆಗ್ಲಿ, ಅದ್ರ ಮೇಲಿಂದೆಲ್ಲ ಸಿಪ್ಪೆ ಏನಾಗಿದಿರ್ತದ, ಬಹಳ ಹಾರ್ಡ್ ಆಗಿ ಅದು ಗಟ್ಟಿಯಾಗಿ ಹಿಡ್ಕೊಂಡಿದಿರ್ತದೆ. ಸೊ ಗಟ್ಟಿಯಾದ ವಸ್ತುಗಳ ಮೇಲೆ ಅದು ಏನಿರ್ತ ಅಂತಂದ್ರೆ ಯಾವ ಅಂಗಾಂಶದಿಂದ ಆಗಿದಿರ್ತದ ಅಂದ್ರೆ ಸ್ಕ್ಲೀರನ್ ಕೈಮಾ ಅಂಗಾಂಶದಿಂದ ಆಗಿದಿರ್ತದ. ಸೊ ಈ ಸ್ಕ್ಲೀರನ್ ಕೈಮಾ ಹೆಂಗಿರ್ತಪ್ಪ, ಏನ್ ಮಾಡ್ತಿದಕ್ಕ ಅಂದ್ರೆ ಸಸ್ಯಕ್ಕೆ ದೃಢತೆಯನ್ನು ಕೊಡ್ತದ. ಮತ್ತೇನಾಗ್ತದ, ಗಡುಸಾಗಿಸ್ತದ. ಅಂದ್ರೆ ಗಡುಸ್ತನ, ಗಟ್ಟಿತನ ಕೊಡ್ತದ. ಇದು ಯಾವುದು, ಸ್ಕ್ಲೀರನ್ ಕೈಮಾ. ಓಕೆ. ಸೊ ಈ ಸ್ಕ್ಲೀರನ್ ಕೈಮಾದಾಗ ಇರೋಂತ ಜೀವಕೋಶಗಳು ಯಾವ ರೀತಿಯವ ಅಂತಂದ್ರೆ ನಿರ್ಜೀವ ಜೀವಕೋಶಗಳಿವೆ. ತುಂಬಾ ಇಂಪಾರ್ಟೆಂಟ್ ಇದು. ಪ್ಯಾರೆನ್ ಕೈಮಾ ಮತ್ತ ಕೋಲೆನ್ ಕೈಮಾದಲ್ಲಿ ಏನವ ಅಂತಂದ್ರೆ ಇಲ್ಲಿ ಪ್ಯಾರೆನ್ ಕೈಮಾದಲ್ಲಿ ಜೀವಂತ, ಇಲ್ಲಿ ಕೋಲೆನ್ ಕೈಮಾದಾಗ ಕೂಡ ಜೀವಂತ ಜೀವಕೋಶಗಳು. ಆದ್ರೆ ಇಲ್ಲಿ ಸ್ಕ್ಲೀರನ್ ಕೈಮಾದಾಗ ಏನವ, ನಿರ್ಜೀವ ಜೀವಕೋಶಗಳಿಂದಾಗಿದೆ. ಇದ್ರ ಜೀವಕೋಶಗಳು ಕೂಡ ಏನಾಗ್ಯಾವ ಅಂದ್ರೆ ಉದ್ದವಾಗಿ ಮತ್ತ ತೆಳುವಾಗಿವೆ. ಇದ್ರ ಕೋಶ ಭಿತ್ತಿ ಹೆಂಗದಪ್ಪ ಅಂದ್ರೆ ತೆಳುವಾಗಿದೆ. ಕೋಶ ಭಿತ್ತಿ ತೆಳುವಾಗಿದೆ. ಈ ಕೋಶ ಭಿತ್ತಿ ಎದರ್ಲಿಂದ ಆಗ್ಯದ ಅಂತಂದ್ರೆ ಲಿಗ್ನಿನ್ ಎಂಬ ವಸ್ತುವಿನಿಂದಾಗಿದೆ. ತುಂಬಾ ಇಂಪಾರ್ಟೆಂಟ್ ಇದು. ಸ್ಕ್ಲೀರನ್ ಕೈಮಾದಲ್ಲಿ ಕೋಶ ಭಿತ್ತಿಯು ಯಾವ ವಸ್ತುವಿನಿಂದ ಆಗಿದೆ ಅಂದ್ರೆ ಲಿಗ್ನಿನ್ಲಿಂದ ಯಾಕಾಯ್ತಪ್ಪ, ಬೇರೆದ್ರಾಗೆಲ್ಲ ಲಿಗ್ನಿನ್ಲಿಂದ ಯಾಕಾಗಿಲ್ಲ ಅಂತಂದ್ರ, ಸೊ ಸ್ಕ್ಲೀರನ್ ಕೈಮಾ ನಿಮ್ಗೆ ಮೇನ್ ಫಂಕ್ಷನ್ ಗೊತ್ತದ. ಇದು ಏನ್ ಮಾಡ್ತಂದ್ರೆ ಗಡುಸ್ತನ ಕೊಡ್ತದ ಮತ್ತೆ ದೃಢತೆ ಏನ್ ಕೊಡ್ತದ. ಈ ಲಿಗ್ನಿನ್ ಕೂಡ ಏನಾಗ್ಯದ ಅಂದ್ರೆ ಒಂದು ರಾಸಾಯನಿಕ ವಸ್ತು ಅದ. ಇದು ಸಿಮೆಂಟ್ ರೀತಿ ಅಂದ್ರೆ ಏನು, ಗಟ್ಟಿತನ ಒದಗಿಸ್ತದೆ. ಯಾವುದಕ್ಕ, ಕೋಶ ಭಿತ್ತಿಗೆ ಗಟ್ಟಿತನ ಕೊಡ್ಲಾಕ ಸಹಾಯಕ ಮಾಡ್ತದ. ಸೊ ಸ್ಕ್ಲೀರನ್ ಕೈಮದ ಕೋಶ ಭಿತ್ತಿ ಯಾವ್ದ್ರಿಂದಾಗಿದೆ, ಲಿಗ್ನಿನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಇದು ಒಂದು ರಾಸಾಯನಿಕ ವಸ್ತು, ಸಿಮೆಂಟ್ ರೀತಿ ವರ್ತಿಸ್ತದ. ಇದು ವರ್ತಿಸಿ ಏನ್ ಮಾಡ್ತದ, ಕೋಶ ಭಿತ್ತಿಯನ್ನು ಗಡುಸಾಗಿ ಇಡ್ಲಕ್ಕ ಸಹಾಯಕ ಮಾಡ್ತದ. ಓಕೆ. ಸೊ ನೋಡ್ರಿ, ಇದ್ರ ಕೋಶ ಭಿತ್ತಿ ಕೂಡ ಏನಾಗ್ಯದ, ತುಂಬಾ ದಪ್ಪದ. ಕೋಶ ಭಿತ್ತಿ ಏನದ, ದಪ್ಪವಾದ ಕೋಶ ಭಿತ್ತಿ ಇರ್ತದ. ಸೊ ಇಲ್ಲಿ ಕೂಡ ಏನಿರ್ತ ಅಂದ್ರೆ ಕೋಶೀಯ ಅವಕಾಶಗಳು ಇರಲ್ಲ. ಇದು ಜೋಡಣೆ ಹೆಂಗದ ಅಂತಂದ್ರ ಎಲ್ಲಾ ಸೆಲ್ಸ್ಗಳು ಏನಾಗ್ಯಾವ ಅಂತಂದ್ರ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಅಂದ್ರೆ ಏನು, ಕಠಿಣವಾಗಿ ಅರೇಂಜ್ ಆಗ್ಯಾವ, ಒತ್ತೊತ್ತಾಗಿ ಅರೇಂಜ್ಡ್ ಆಗ್ಯಾವ. ಓಕೆ. ಸೊ ಇಲ್ಲಿ ಕೋಶೀಯ ಅವಕಾಶ ನಮಗ ಕಂಡು ಬರುವುದಿಲ್ಲ, ರೈಟ್. ಆಮೇಲೆ ಇಲ್ಲಿ ಏನು, ವ್ಯಾಸ್ಕುಲಾರ್ ಬಂಡಲ್ಸ್. ಈ ಅಂಗಾಂಶದಲ್ಲಿ ಏನ್ ಕಾಣುತ್ತವ ಅಂದ್ರೆ ನಾಳ ಕುರ್ಚಗಳು ಕಾಣಿಸ್ತವ. ನಾಳ ಕುರ್ಚಗಳು ಎಲ್ಲಿರ್ತಾವ ಅಂತಂದ್ರ ಎಲೆಗಳ ನಾರುಗಳಲ್ಲಿ ಮತ್ತು ಬೀಜಗಳಲ್ಲಿ, ಕಾಯಿಗಳ ಗಟ್ಟಿ ಭಾಗದಲ್ಲಿ, ಕವಚಗಳಲ್ಲಿ ಕಂಡು ಬರ್ತದೆ. ಯಾವ ಅಂಗಾಂಶ, ಸ್ಕ್ಲೀರನ್ ಕೈಮಾ. ಓಕೆ. ಸ್ಕ್ಲೀರನ್ ಕೈಮಾದ ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ ದೃಢತೆ ಮತ್ತು ಗಟ್ಟಿತನವನ್ನು ಕೊಡ್ತದ. ಎಲೆಯಲ್ಲಿ ಇರ್ತದ ಇದು, ಬೀಜಗಳಲ್ಲಿ, ಕಾಯಿಗಳಲ್ಲಿ ಮತ್ತು ಗಟ್ಟಿಯಾದ ಕವಚಗಳಲ್ಲಿ ಕಂಡು ಬರ್ತದೆ.
ಜೀವಕೋಶಗಳು ಯಾವ ರೀತಿ ಅವ? ನಿರ್ಜೀವ ಜೀವಕೋಶಗಳವ. ಕೋಶಭಿತ್ತಿ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಲಿಗ್ನಿನಿಂದ ಮಾಡಲ್ಪಟ್ಟಿದೆ. ಕೋಶಭಿತ್ತಿ ಹೆಂಗದ? ದಪ್ಪಾದ ಕೋಶಭಿತ್ತಿ ಅದ. ರೈಟ್. ನೆಕ್ಸ್ಟ್ ನೀವು ಕೇಳಿರ್ಬೇಕು ಕಾವಲು ಜೀವಕೋಶಗಳು ಮತ್ತು ಎಪಿಡರ್ಮಲ್ ಜೀವಕೋಶಗಳು. ಎಪಿಡರ್ಮೀಸ್ ಅಂದ್ರೆ ಏನು? ತೊಗುಟಿ. ಅದ್ರ ಮ್ಯಾಗೆಲ್ಲ ಏನಿರ್ತ? ಕಾವಲು ಜೀವಕೋಶಗಳು ಎದಕ್ ಇರ್ತದಪ್ಪ? ಸೊ ನೋಡಿರ್ಬೇಕು ನೀವು, ಪತ್ರರಂಧ್ರ ನೋಡಿರಲ್ಲ. ಸೊ ಇದು ಹುರುಳಿ ಬೀಜಾಕಾರದ ರೀತಿಯಲ್ಲಿ ಇರ್ತದ. ಇದು ಒಳಗಿಂದ ಏನದ? ಇದು ಪತ್ರರಂಧ್ರ. ಇವೆರಡು ಏನವ? ಇದು ಮತ್ತಿದು ಕಾವಲು ಜೀವಕೋಶ. ಇಲ್ಲಿ ತೋರ್ಸ್ಯಾರ ನೋಡ್ರಿ ನಿಮ್ಗೆ ಕಾವಲು ಜೀವಕೋಶ ಅಂದ್ರೆ ಯಾವುದು? ಹುರುಳಿ ಆಕಾರದ ಅಥವಾ ಕಿಡ್ನಿ ಶೇಪ್ಡ್ ಮೂತ್ರಪಿಂಡದ ಆಕಾರದ ರಚನೆಗೆ ಏನಂತ ಕರಿತೀವಿ ನಾವು? ಎರಡಕ್ಕಂದ್ರ ಕಾವಲು ಜೀವಕೋಶಗಳು. ಅದ್ರ ಒಳಗಿರುವಂತದ್ದು ಯಾವುದಪ್ಪ ಅಂದ್ರೆ ಪತ್ರರಂಧ್ರ. ಈ ಪತ್ರರಂಧ್ರ ಎಲ್ಲಿರ್ತಾವ? ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಏನಿರ್ತಾವ ಅಂದ್ರೆ ಸಣ್ಣ ಸಣ್ಣ ರಂಧ್ರಗಳಿರ್ತಾವ. ಆ ರಂಧ್ರಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಪತ್ರರಂಧ್ರಗಳು ಅಂತ ಕರಿತೀವಿ. ರೈಟ್. ಫಸ್ಟ್ ನಾವು ಅದ್ರೊಳಗ ಎಪಿಡರ್ಮಲ್ ಅಥವಾ ಎಪಿಡರ್ಮಿಸ್ ಜೀವಕೋಶಗಳ ಅದ್ರ ಬಗ್ಗೆ ನೋಡೋಣ. ಎಪಿಡರ್ಮಿಸ್ ಯಾಕೆ ಬೇಕಪ್ಪ? ಎಪಿಡರ್ಮಿಸ್ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? ಓಕೆ. ಸೊ ಈಗ ನೋಡ್ರಿ, ಪ್ರತಿಯೊಂದು ನಮಗ್ ಹೆಂಗ್ ಹೊರ ಪದರ ಅದ, ಟೋಟಲಿ ನಮ್ ಬಾಡಿ ಮೇಲೆ ಒಂದ್ ಸ್ಕಿನ್ ಅದಲ್ಲ, ಅದೇ ರೀತಿ ಸಸ್ಯದಲ್ಲಿ ಏನ್ ಕಂಡು ಬರದ ಅಂದ್ರೆ ಅತ್ಯಂತ ಹೊರ ಪದರ, ಜೀವಕೋಶಗಳ ಅತ್ಯಂತ ಹೊರ ಪದರನೇ ಯಾವ್ದದ ಅಂದ್ರೆ ಎಪಿಡರ್ಮೀಸ್. ಓಕೆ. ಇದು ಎಪಿಡರ್ಮಿಸ್ ಏನಾಗ್ದ ಅಂದ್ರೆ ಒಂದೇ ಪದರದ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಅಂದ್ರೇನು? ಇಲ್ಲಿ ಜೀವಕೋಶಗಳದ್ದು ಪದರ ಏನದ ಅಂದ್ರೆ ಒಂದೇ ಪದರ, ಹಿಂಗ್ ಲೈನಿಗೆ ಒಂದೊಂದೇ ಜೀವಕೋಶಗಳಿಂದ ಒತ್ತೊತ್ತಾಗಿ ಜೋಡಣೆ ಆಗ್ಯಾವ, ಕೂಡಿ ಏನಾಗ್ಯದ ಅಂದ್ರೆ ಒಂದು ಪದರ ಆಗ್ಯದ. ಒಂದೇ ಪದರದ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ರೈಟ್. ಸೊ ಇದು ಏನಪ್ಪ? ಎಪಿಡರ್ಮಿಸ್ ಯಾಕೆ ಬೇಕು? ಇದ್ರದ್ದು ಕಾರ್ಯ ಏನದ ಅಂತಂದ್ರ, ಇದು ಅತಿ ಶುಷ್ಕ ಆವಾಸಗಳಲ್ಲಿ ಅಥವಾ ಸಸ್ಯಗಳಲ್ಲಿನ ನೀರಿನ ನಷ್ಟವನ್ನು ತಡಿತದ. ಈಗ ಬಹಳಷ್ಟು ಬಿಸಿಲದ ಅಂತ ಇಟ್ಕೋರಿ. ಬಿಸಿಲಿದ್ದಿತ್ತಲ್ಲಿ ಏನಿರ್ತದ? ರೇಗಿಸ್ತಾನ್ ಮರುಭೂಮಿ ಪ್ರದೇಶದಲ್ಲೆಲ್ಲ ಏನಿರ್ತದ? ಜಾಸ್ತಿ ಬಿಸಿಲಿರ್ತದ. ಅಲ್ಲಿ ನೀರು ಏನಿರ್ತದ? ಕಡಿಮೆ ಇರ್ತದ. ಸೊ ಸಸ್ಯಕ್ಕೆ ಏನ್ ಬೇಕು? ನೀರ್ ಬೇಕು. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡ್ಕೋಬೇಕಂದ್ರ ಅಲ್ಲಿ ಸಿಗಂತ ನೀರೇ ಕಡಿಮೆ ಅದ. ಅದೆಲ್ಲ ಏನು ಅಂತಂದ್ರ ಆ ಪತ್ರರಂಧ್ರದ ಮೂಲಕ ಬಾಷ್ಪ ವಿಸರ್ಜನೆ ಆಯ್ತು ಅಂತಂದ್ರ ಈಗ ಅಲ್ಲಿ ಬಹಳ ಕಷ್ಟ ಆಗ್ತದ. ಸೊ ನೀರಿನ ನಷ್ಟ ಆಗ್ಲಾರ್ದಪ್ಲೆ ಯಾವ್ದು ತಡೀತದ ಅಂದ್ರೆ ಎಪಿಡರ್ಮೀಸ್. ಅತಿ ಶುಷ್ಕ ಆವಾಸಗಳಲ್ಲಿ ಕಂಡು ಬರುವಂತ ಸಸ್ಯಗಳಲ್ಲಿ ಏನ್ ಮಾಡುತ್ತ ಅಂದ್ರೆ ನೀರಿನ ನಷ್ಟವನ್ನು ತಡೆಯುತ್ತದೆ. ಯಾವುದು? ಎಪಿಡರ್ಮೀಸ್. ಸೊ ಎಪಿಡರ್ಮಿಸ್ ನೀರಿನ ನಷ್ಟ ತಡೆಯುವ ಸಲುವಾಗಿ ಏನಾಗ್ಯದ ಅಂದ್ರೆ ದಪ್ಪ ಆಗ್ಯದದು, ದಪ್ಪದದು. ಎಪಿಡರ್ಮಿಸ್ ಯಾವ ರೀತಿ ಅದ? ದಪ್ಪದ. ಓಕೆ. ಸೊ ಒಂದು ಸಸ್ಯದ ಅಂದ್ರೆ ಅದ್ರ ಸಂಪೂರ್ಣ ಹೊರ ಮೈ ಏನಾಗ್ಯದ ಅಂತಂದ್ರೆ ಎಪಿಡರ್ಮಿಸ್ ಎಂಬ ಹೊರ ಹೊದಿಕೆಯಿಂದ ಆವೃತವಾಗಿದೆ. ಇದು ಏನ್ ಮಾಡ್ದ? ಸಸ್ಯದ ಎಲ್ಲಾ ಭಾಗಗಳನ್ನು ರಕ್ಷಿಸುತ್ತದೆ. ಯಾವುದು? ಎಪಿಡರ್ಮಿಸ್. ಈಗ ನಮ್ದು ದೇಹದಲ್ಲಿ ಹೆಂಗ ಚರ್ಮ ಏನ್ ಮಾಡದ? ನಮ್ ದೇಹದ ಎಲ್ಲಾ ಭಾಗಗಳಲ್ಲಿ ರಕ್ಷಣೆ ಕೊಡ್ತಲ್ಲ, ಅದೇ ರೀತಿ ಎಪಿಡರ್ಮಿಸ್ ಕೂಡ ಏನ್ ಮಾಡ್ದ ಅಂದ್ರ ಸಸ್ಯದ ಎಲ್ಲಾ ಭಾಗಗಳಿಗೆ ರಕ್ಷಣೆಯನ್ನು ಕೊಡ್ತದ. ಓಕೆ. ಆಮೇಲೆ ಈಗ ಇಲ್ಲಿ ಎಪಿಡರ್ಮಿಸ್ದು ಜೀವಕೋಶಗಳು ಏನ್ ಮಾಡದ ಅಂತಂದ್ರ ನೀರಿನ ನಷ್ಟವನ್ನು ತಡಿತದ ಅಂತ ಹೇಳ್ದ. ಸೊ ಆ ಎಪಿಡರ್ಮಿಸ್ ಕೆಳಗಿನ ಪದರದಾಗ ನೀವು ನೋಡಿದ್ರಿ ಅಂದ್ರ ಮೇಣದಂತಹ ಪದಾರ್ಥ ಕಾಣಿಸ್ತದಲ್ಲಿ. ಸೊ ಮೇಣದಂತಹ ಪದಾರ್ಥ ಸ್ರವಿಕೆ ಮಾಡ್ತದ. ಈ ಮೇಣ ಕೂಡ ಏನ್ ಮಾಡ್ತದ ಅಂತಂದ್ರ ನೀರಿನ ನಷ್ಟ ತಡಿಲಕ್ಕ ಸಹಾಯಕ ಮಾಡ್ತದ. ನೀವು ಒಂದು ಎಲಿ ಏನ್ ಮಾಡ್ರಿ, ಹಿಂಗ್ ಮ್ಯಾಲಿಂದ ಹರಿದ್ ನೋಡ್ರಿ, ನೋಡಿದಾಗ ಅಲ್ಲಿಗೆ ನೀವು ಕೆಳಗ್ ಮುಟ್ ನೋಡ್ರಿ, ಜಿಗಿಟ್ ಜೆಲಿ ಲೈಕ್ ಸಬ್ಸ್ಟೆನ್ಸ್ ಕಾಣಿಸ್ತದ. ಅದೇ ಏನು ಅಂತಂದ್ರೆ ಮೇಣದಂತ ಪದರ. ಓಕೆ. ಸೊ ಇದು ಮೇಣದಂತ ಪದರ ಕೂಡ ಏನ್ ಮಾಡ್ತಾ ಅಂತ ಹೇಳ್ದಾನ ನಿಮ್ಗ? ನೀರಿನ ನಷ್ಟದ ವಿರುದ್ಧ ಮತ್ತ ಆಘಾತಗಳು ಅಂದ್ರೇನು, ನೀವು ಅದಕ್ಕೀಗ ಹೊಡದ್ರಿ ಅಥವಾ ಬೇರೆ ಒಂದು ಪರೋಪಜೀವಿಗಳು ಬಂದು ಅದಕ್ಕೆ ಆಕ್ರಮಣ ಮಾಡುದು ಅಂತಂದ್ರ ಏನ್ ಮಾಡ್ತದು? ಎಪಿಡರ್ಮಿಸ್ ರಕ್ಷಣೆಯನ್ನು ಒದಗಿಸ್ತದ. ಓಕೆ. ಸೊ ಅದ್ರ ಕಡೆ ಇದಕ್ಕೆ ಏನಂತಾರ ಅಂತಂದ್ರೆ ರಕ್ಷಣೆಯ ಒಂದು ಕವಚ, ರಕ್ಷಣೆ ಮಾಡುವಂತ ಒಂದು ಕವಚ ಸಸ್ಯ ಜೀವಕೋಶದಲ್ಲಿ ಸಸ್ಯಕ್ಕೆ ಅಂತ ಕರಿತೀವಿ ನಾವು. ಆಮೇಲೆ ಇದು ಕೂಡ ಇಲ್ಲಿ ಇರುವಂತ ಅಂಗಾಂಶಗಳಲ್ಲಿ ಕೂಡ ಏನಾಗಿರ್ತಾವ ಇವು ಅಂದ್ರೆ ಒತ್ತೊತ್ತಾಗಿ ಒಂದೇ ಪದರದ ಅಂತ ಹೇಳ್ತಾನೆ. ನೀವು ಜೀವಕೋಶದ ಒಂದೇ ಪದರದಿಂದ ಏನಾಗಿದೆ? ಉದ್ದನೆದ ಒಂದು ಹೊರ ಮೇಲ್ಮೆ ಉಂಟಾಗ್ಯದ. ಸಸ್ಯದಲ್ಲಿ ಏನಾಗಿದಿರ್ತ ಅಂತರ ಕೋಶಿ ಅವಕಾಶ ಏನಿರಲ್ಲ, ಇಲ್ಲಿ ಕಂಡು ಬರಲ್ಲ. ಓಕೆ. ಈಗ ನೋಡಿ, ಎಪಿಡರ್ಮಲ್ ಜೀವಕೋಶಗಳು ಏನಾಗಿರ್ತಾವ ಅಂತ ಸಾಮಾನ್ಯವಾಗಿ ಯಾವ ಆಕಾರದ ಇರ್ತಾವಪ್ಪ ಅಂದ್ರೆ ಚಪ್ಪಟೆ ಆಕಾರದ ಇರ್ತಾವ.
ಈ ಎಪಿಡರ್ಮಿಸ್ ಅದರೊಳಗೆ ಇರುವಂತ ಜೀವಕೋಶಗಳು ಯಾವ ಆಕಾರದ ಅಂದ್ರೆ ಚಪ್ಪಟೆ ಆಕಾರದ. ಓಕೆ, ಸೊ ಈಗ ನೋಡ್ರಿ, ಎಲೆಗಳಲ್ಲಿ ನಾನು ನಿಮಗೆ ಇವಾಗಲೇ ಹೇಳ್ದ ಏನು ಅಂತಂದ್ರ ಎಪಿಡರ್ಮಿಸ್ ನ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನ ನಾವು ನೋಡ್ಬೋದು. ಆ ರಂಧ್ರಗಳಿಗೆ ನಾವ್ ಏನಂತ ಕರಿತೇವು ಅಂತಂದ್ರೆ ಪತ್ರರಂಧ್ರ ಅಂತ ಕರಿತೇವು. ಎಲೆಗಳ ಎಪಿಡರ್ಮಿಸ್ ನ ಮೇಲ್ಮೆಯಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನ ನಾವು ನೋಡ್ತೇವೆ, ಅದಕ್ಕೆ ಏನಂತ ಕರಿತೇವು? ಪತ್ರರಂಧ್ರ. ಪತ್ರರಂಧ್ರ ಹೆಂಗಿರ್ತದಪ್ಪ ಅಂತಂದ್ರ ಇದ್ರ ಸುತ್ತ ಪತ್ರರಂಧ್ರ ಹೆಂಗ್ ಆವೃತ ಆಗ್ಯದ ಅಂತಂದ್ರ, ಸೊ ನೋಡ್ರಿ, ನಾನ್ ನಿಮ್ಗೆ ಈಗ ಹೇಳ್ದ, ಇದಕ್ಕೆ ನೀವು ಯಾವ್ದ್ರಾಗ ಹುರುಳಿ ಬೀಜ ಆಕಾರದ ಅಂತ ಕೂಡ ಕರಿಬಹುದು, ಅಥವಾ ಮೂತ್ರಪಿಂಡ ಆಕಾರದ ಎರಡು ಏನಾಗ್ಯದ ಅಂತಂದ್ರೆ ಕಾವಲು ಜೀವಕೋಶಗಳಿಂದ ಆವೃತ ಆಗ್ಯದ. ಸೊ ಒಳಗಿನ ಪಾರ್ಟ್ ಇದು ಏನು ಅಂತಂದ್ರೆ ಇದು ಪತ್ರರಂಧ್ರ. ಸೊ ಇದು ಒಂದು ರಂಧ್ರ ಅದ. ಈ ಪತ್ರರಂಧ್ರವನ್ನು ತೆರೆಯಲು ಮತ್ತು ಮುಚ್ಚಲು ಯಾರು ಸಹಾಯಕ ಮಾಡ್ತಾರ ಅಂದ್ರೆ ಕಾವಲು ಜೀವಕೋಶಗಳು. ಓಕೆ, ಈಗ ಹಂಗಂದ್ರ ಪತ್ರರಂಧ್ರಕ್ಕೆ ಏನಪ್ಪ ಕೆಲ್ಸ ಅದ? ಈ ಪತ್ರರಂಧ್ರ ಯಾಕೆ ಬೇಕು ಅಂತಂದ್ರ ಅನಿಲಗಳ ವಿನಿಮಯ. ನೀವು ಗೊತ್ತಿರ್ಬೇಕು ಏನು ಅಂತಂದ್ರ ಪ್ಲಾಂಟ್ ಫೋಟೋಸಿಂಥಸಿಸ್ ಮಾಡಿದಾಗ ಏನ್ ಪ್ರೊಡ್ಯೂಸ್ ಮಾಡ್ತದಲ್ಲಿ? ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ತದ. ಅಂಡ್ ತಗೋತದ ಏನು? ಕಾರ್ಬನ್ ಡೈಆಕ್ಸೈಡ್ ತಗೋತದ. ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ತಗೋತದ, ಹೊರಗಡೆ ಏನ್ ಬಿಡ್ತದ? ಆಕ್ಸಿಜನ್ ಬಿಡ್ತದ. ರೈಟ್? ಒಂದ್ ನೆನ್ಪಿಟ್ಕೋಬೇಕು ನೀವು, ಸಸ್ಯಗಳು ಕೂಡ ಏನು ಅಂದ್ರೆ ನಮ್ಮಂತೆ ಉಸಿರಾಟ ಕ್ರಿಯೆ ನಡೆಸ್ತಾವ. ನಾವ್ ಹೆಂಗ ಏನ್ ಮಾಡ್ತೇವು? ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ ಬಿಡ್ತೇವು, ವಾತಾವರಣದಾಗ ಇದ್ದಿದಂತ ಆಕ್ಸಿಜನ್ ನಾವು ತೋತೇವು. ಆದ್ರ ಪ್ಲಾಂಟ್ಸ್ ಕೂಡ ಸೇಮ್ ಆಕ್ಟಿವಿಟಿ ಮಾಡ್ತಾವ. ಬಟ್ ಒಂದ್ ಡಿಫ್ರೆನ್ಸ್ ಏನು ಅಂದ್ರೆ ಫೋಟೋಸಿಂಥಸಿಸ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಸುವಾಗ ಮಾತ್ರ ಏನ್ ಮಾಡ್ತಾವ ಸಸ್ಯಗಳಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳಗ್ ತೆಗೆದುಕೊಳ್ತಾವ, ಆಕ್ಸಿಜನ್ ಹೊರಗ್ ಬಿಡ್ತಾವ. ಓಕೆ, ಸೊ ಈಗ ಪತ್ರರಂಧ್ರಗಳು ಯಾಕೆ ಬೇಕಪ್ಪ ಅಂತಂದ್ರೆ ಅನಿಲಗಳ ವಿನಿಮಯ. ವಾತಾವರಣದಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ಆಗ್ಲಿ ತನ್ನಲ್ಲಿರುವಂತ ಆಕ್ಸಿಜನ್ ಹೊರಗ್ ಬಿಡ್ಲಕ್ಕಾಗ್ಲಿ ಏನ್ ಬೇಕು? ಪತ್ರರಂಧ್ರ ಬೇಕು. ಮತ್ ಯಾಕೆ ಬೇಕಪ್ಪ ಅಂದ್ರ, ಫಾರ್ ಎಕ್ಸಾಂಪಲ್ ಇಲ್ಲಿ ಸಸ್ಯ ಅದ, ಸಸ್ಯದ ರೂಟ್ಸ್ ಬೇರ್ಗಳು ಏನ್ ಮಾಡ್ತಾವ? ಮಣ್ಣಿನಿಂದ ನೀರನ್ನು ಹೀರ್ಕೊಳ್ತಾವ. ಹೀರ್ಕೊಂಡ್ಮೇಕ್ ಏನ್ ಮಾಡ್ತಾವ? ಸಸ್ಯದ ಎಲೆಯ ಭಾಗದಲ್ಲಿ ಏನಾಗ್ತದ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಸ್ತದ, ಆಹಾರ ತಯಾರಿಸ್ಕೊಂಡ್ಮೇಕ ಇನ್ನು ಓನ್ಲಿ 100% ನೀರ್ ಅಬ್ಸರ್ವ್ ಮಾಡ್ಕೊಳದ ಅಂತ ಇಟ್ಕೋ ರೂಟ್ಸ್ಲಿಂದ. ಓನ್ಲಿ 1% ಆಫ್ ವಾಟರ್ ಏನ್ ಮಾಡ್ದ ಅಂದ್ರೆ ಫೋಟೋಸಿಂಥಸಿಸ್ ಯೂಸ್ ಮಾಡ್ಕೋತದ. ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನಿಮ್ಗೆ ಬಹಳಷ್ಟು ಸಲ TT ಎಕ್ಸಾಮ್ನಾಗಲಿ ಎಲ್ಲ ಕೇಳ್ಯಾರ. ಇದು ಏನಂತಂದ್ರ ಒಂದು ಸಸ್ಯ ತನ್ನ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಬಳಸಿಕೊಳ್ಳುವಂತ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳ್ತಾರೆ. ಸೊ ಓನ್ಲಿ 1% ಮಾತ್ರ ಏನ್ ಮಾಡ್ತಾ ಅಂದ್ರ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ನೀರನ್ನು ಯೂಸ್ ಮಾಡ್ಬೋದು. ಉಳ್ಕಿದೆಲ್ಲ ನೀರ್ ಏನಾಗ್ತದ? ಆವಿ ರೂಪದಲ್ಲಿ ಅಂದ್ರೆ ಏನು? ಪತ್ರರಂಧ್ರದ ಮೂಲಕ ಏನಾಗ್ತದ? ಬಾಷ್ಪ ವಿಸರ್ಜನೆ ಆಗ್ತದ. ಸೊ ಈಗ ಟೋಟಲ್ ಓವರ್ ಆಲ್ ಆಗಿ ಪತ್ರರಂಧ್ರದ ಕಾರ್ಯ ಏನು ಅಂತಂದ್ರ ಅನಿಲಗಳ ಮತ್ತು ನೀರಿನ ಅಣುಗಳ ವಿನಿಮಯಕ್ಕೆ ಏನಾಗ್ಯದ ಅಂದ್ರೆ ಕಾರಣ ಆಗ್ಯದ. ರೈಟ್? ಆಮೇಲೆ ನೋಡ್ರಿ, ನೀರಿಗೆ ಈಗ ಬೇರ್ನ ಮೂಲಕ ಹೀರ್ಕೊಳ್ತಾವ ಅಂತ ಹೇಳ್ದ. ಸೊ ಈಗ ಬೇರಪ್ಪ, ಈ ಬೇರು ಹೆಂಗಿರ್ಬೇಕು? ಒಂದೀಗ ನಾವು ಸಸ್ಯ ಅದ, ಅದು ಎಲ್ಲದ? ಇಲ್ಲಿ ಎಲ್ಲಿರ್ತದಿದು? ಈ ಬೇರ್ಗಳು ಎಲ್ಲಿರ್ತಾವ ಅಂದ್ರೆ ಸಾಯಿಲ್ನಾಗ, ಮಣ್ಣಿನಾಗ. ರೈಟಾ? ಸೊ ಈ ಮಣ್ಣಿನಲ್ಲಿ ಏನಿರ್ತಾವ? ಬೇರ್ಗಳು ಇರ್ತಾವ. ಈ ಬೇರ್ಗಳು ಹೆಂಗಿರ್ತಾವ? ಸಾಮಾನ್ಯವಾಗಿ ಅಂದ್ರೆ ಉದ್ದುದ್ದಕ್ಕೆ ಇರ್ತಾವ. ನೀವು ನೋಡಿರ್ಬೇಕು. ಮತ್ ಉದ್ದಕ್ ಹಿಂಗ್ ಒಂದ್ ಬೇರದ ಅಂತಂದ್ರ ಅದಕ್ ಮತ್ ಇವು ಸಣ್ಣ 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 ಬೇರ್ಗಳು ಕೂದಲಿನಂತ ರಚನೆಯನ್ನು ಹುಟ್ಕೊಳ್ತಾವ. ರೈಟಾ? ಸೊ ಇವು ಏನ್ ಮಾಡ್ತಾವ ಅಂತಂದ್ರ ನೀರನ್ನು ಹೀರುವ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸ್ತಾವ. ಅಂದ್ರೆ ನೀವು ಈಗ ಫಾರ್ ಎಕ್ಸಾಂಪಲ್ ಅದು ಇಷ್ಟೇ ಒಂದ್ ಸಣ್ಣ ಜಾಗದಾಗಿತ್ತು ಅಂದ್ರೆ ಇಷ್ಟೇ ಜಾಗದಾಗ ಎಷ್ಟು ದಿವ್ಸ ನೀರ್ ಇರ್ತಾವ? ಈ ಬೇರ್ಗಳು ಏನಾಗ್ಬೇಕಾಗ್ತದ? ಬೆಳೆದಿ ದೂರ್ ಕಡಿ ಚಲನೆ ಮಾಡ್ಬೇಕಾಗ್ತದ. ಮಾಡಿದಾಗ ಏನಾಗ್ತದ ಅಂದ್ರ ಇಲ್ಲಿದ್ದಂತ ನೀರೆಲ್ಲ ಅಬ್ಸಾರ್ವ್ ಮಾಡ್ಕೊಳಕ ಹೆಲ್ಪ್ ಆಗ್ತದ. ಓಕೆ, ಸೊ ಈ ಪತ್ರರಂಧ್ರದು ನಿಮ್ಗೆ ಸಾಕಷ್ಟು ಸಲ ಏನು ಅಂತಂದ್ರೆ ಪತ್ರರಂಧ್ರ ಚಿತ್ರ ಕೂಡ ಕೇಳ್ತಾರ. ಸೊ ನೋಡಿ ಇಲ್ಲಿ ಏನದ ಅಂತಂದ್ರ ಪತ್ರರಂಧ್ರದಾಗ ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರ. ಮುಚ್ಚಿದ ಮತ್ತು ತೆರೆದ ಯಾವಾಗ ಇರ್ತದ ಅಂತಂದ್ರ ಮುಚ್ಚಿದ ಮತ್ತು ತೆರೆದ ಹೇಳ್ತೇನೆ ನಾನು ನಿಮಗ. ಆಮೇಲೆ ಮುಂದ್ ಬರುವಂತ ತರಗತಿಗಳಲ್ಲಿ ಹೇಳ್ತಾ. ಇದು ಟೋಟಲಿ ನಿಮಗ ಒಂದು ಚಾಪ್ಟರೇ ಅದ ಪತ್ರರಂಧ್ರದ ಮೇಲ. ಯಾವಾಗ ಮುಚ್ಚತದ ಇದು, ಯಾವಾಗ ತೆರಿತದ ಅನ್ನೋದು. ಸೊ ಇಲ್ಲಿ ಒಳಗಿರೋ ಅಂತ ಭಾಗ ಏನದ? ಇದು ಏನದ?
ಪತ್ರರಂಧ್ರ. ಹೊರಗೆ ಏನವ ಇವೆರಡು? ಇದು ಮತ್ತು ಇದು ಕಾವಲು ಜೀವಕೋಶಗಳು. ಕಾವಲು ಜೀವಕೋಶಗಳು ಏನ್ ಕಾರ್ಯ ಮಾಡ್ತವ? ಪತ್ರರಂಧ್ರವನ್ನು ತೆರೆಯಲು ಮತ್ತು ಮುಚ್ಚಲು ಸಹಾಯಕ ಮಾಡ್ತವೆ. ಈ ಕಾವಲು ಜೀವಕೋಶದೊಳಗೆ ಇವು ಏನವ ಹಸಿರು ಚಿಕ್ಕೆಗಳು ಕಾಣಿಸ್ಲತ್ತವ ನಿಮ್ಗೆ. ಇವು ಏನು? ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ನಾಗ ಏನಿರ್ತದ? ಕ್ಲೋರೋಫಿಲ್ ಅನ್ನು ಹೊಂದಿರ್ತದೆ, ರೈಟ್? ಆಮೇಲೆ ನೋಡಿ, ರಕ್ಷಣಾ ಅಂಗಾಂಶ. ರಕ್ಷಣಾತ್ಮಕ ಅಂಗಾಂಶ ಅಂತ ಯಾವ್ದಕ್ ಕರಿಬೇಕಪ್ಪ ನಾವು ಅಂತಂದ್ರೆ ಎಪಿಡರ್ಮಿಸ್. ಇದು ಏನ್ ಮಾಡ್ತದ? ರಕ್ಷಣೆ ಕೊಡ್ತದಲ್ಲ. ಸೊ ನೋಡ್ರಿ, ಸಸ್ಯಗಳು ಏನಾಗ್ತಾವ? ಬೆಳಿತಾವ. ಬೆಳೆದ್ಮೇಲೆ ಏನಾಗ್ತಾವ? ಪ್ರೌಢಾವಸ್ಥೆಗೆ ತಲುಪ್ತಾವ. ಪ್ರೌಢಾವಸ್ಥೆಗೆ ತಲುಪಿದಾಗ ಏನಾಗ್ತಾವ ಅಂದ್ರೆ ರಕ್ಷಣಾ ಅಂಗಾಂಶವಾಗಿ ಕೆಲವು ಭಾಗಗಳು ಏನಾಗ್ತಾವ ಅಂದ್ರೆ ಒಳಪಡ್ತಾವ. ಸೊ ಅದು ಯಾವುದು ಅಂತಂದ್ರೆ ವರ್ಧನ ಅಂಗಾಂಶದ ಪಟ್ಟಿಯಲ್ಲಿ ಬರುವಂತದ್ದು ಒಂದು ಎಪಿಡರ್ಮಿಸ್. ಎಪಿಡರ್ಮಿಸ್ಗೆ ಇನ್ನೊಂದು ಹೆಸರಲ್ಲಿ ಏನಂತ ಕರಿತೀವೋ? ರಕ್ಷಣಾ ಅಂಗಾಂಶ ಅಂತ ಕರಿತೀವಿ. ಯಾಕಂದ್ರೆ ಇದು ಏನ್ ಮಾಡ್ತದ? ರಕ್ಷಣೆ ಕೊಡ್ತದ ಅಂತ ಹೇಳ್ದ ನಿಮಗೆ. ಓಕೆ, ಇಲ್ಲ ನೋಡ್ರಿ, ಈಗ ತೊಗಟಿ ಇರ್ತದಲ್ಲ, ಮರದೊಂದು ತೊಗಟಿ ಇರ್ತದಲ್ಲ, ಆ ತೊಗಟೆ ಹೆಂಗಿರ್ತದಪ್ಪ ಅಂದ್ರ ದಪ್ಪ ಆಗಿರ್ತದ. ಸೊ ಆ ತೊಗಟೆಯ ಪದರದಲ್ಲಿ ಏನ್ ಇರ್ತದ ಅಂದ್ರ ಸೊಬೆರಿನ್ ಎಂಬ ಒಂದು ರಾಸಾಯನಿಕ ಇರ್ತದ. ಇದು ಏನ್ ಮಾಡ್ತದಪ್ಪ ಅಂತಂದ್ರೆ ಕಾಂಡದೊಳಗ್ ಗಾಳಿ ಮತ್ತು ನೀರು ಪ್ರವೇಶಿಸದಂತೆ ಅಂದ್ರೇನು? ಕಾಂಡದ ಒಳಗ ನೀರ್ ಮತ್ತು ಗಾಳಿ ಹೋಗ್ಲಾರ್ದಪ್ಲೆ ತಡಿತದ. ಯಾವುದು? ತೊಗಟೆಯಲ್ಲಿರುವಂತ ಸುಬೇರಿನ್. ಓಕೆ, ಸುಬೇರಿನ್ ಏನ್ ಮಾಡ್ತದ? ನೀರು ಮತ್ತು ಗಾಳಿಯನ್ನು ಪ್ರವೇಶಿಸದಂತೆ ತಡೆಯುತ್ತದೆ, ರೈಟ್? ಸೊ ಈಗ ಮುಂದಿನ ಒಂದು ತರಗತಿಯಲ್ಲಿ ನಾವ್ ಏನ್ ಮಾಡೋಣ ಅಂತಂದ್ರೆ ಸಂಕೀರ್ಣ ಶಾಶ್ವತ ಅಂಗಾಂಶದ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ಇದ್ರ ಮೇಲೆ ಬರೋ ಅಂತ MCQs ಅದೆಲ್ಲ ನಾನು ನೋಡ್ತೀನಿ. ಮತ್ತೊಂದು ಒಂದು ಸಪ್ರೇಟ್ ತರಗತಿಯಲ್ಲಿ ಮಾಡ್ತೀನಿ. ಇಷ್ಟ್ರ ಮೇಲೆ ಮುಗಿಯಷ್ಟು. ಸೊ ಇಷ್ಟು ನಾವು ಏನ್ ಓದೇವು ಅನ್ನೋದು ಇದು ಒಂದ್ಸಲ ನೀವ್ ಏನ್ ಮಾಡ್ಬೇಕು ಅಂದ್ರೆ ರಿವೈಸ್ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿದಂತದ್ದು ಒಂದು ಚಾಪ್ಟರ್ ಅದ. ಇದ್ರೊಳಗೆ ಬರುವಂತ ಎಲ್ಲ ಏನು ಅಂತಂದ್ರೆ ಟೋಟಲಿ ಫ್ಲೋ ಚಾರ್ಟ್ ನೆನ್ಪಿಟ್ಕೋಬೇಕು ನೀವು. ಓಕೆ, ಟಾಟಾ, bye bye. We will continue in the next class or next session. Bye.